ಯಾವುದೇ ಮುಚ್ಚುಮರೆ ಇಲ್ಲ. ಯಾರನ್ನು ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ್ ಪಟೇಲ್. ಇಡೀ ದೇಶಾದ್ಯಂತ ವಿಪಕ್ಷಗಳು ಆಡಳಿತ ಪಕ್ಷದ ವಿರುದ್ಧ ತಿರುಗಿ ಬಿದ್ದಾವೆ. ಕರ್ನಾಟಕದಲ್ಲಿ ನರೇಗಾ, ಮಹಾತ್ಮ ಗಾಂಧಿ ನರೇಗಾ ಮತ್ತು ವಿ ರಾಮ್ಜಿ ನಡುವೆ ಯುದ್ಧವನ್ನೇ ರಾಜ್ಯ ಸರ್ಕಾರ ಸಾರಿದೆ. ಜನವರಿ 26ರಿಂದ ಫೆಬ್ರವರಿ 2ರವರೆಗೂ ರಾಜ್ಯಾದ್ಯಂತ ಅತಿದೊಡ್ಡ ಪ್ರತಿಭಟನೆಯನ್ನು ತಾಲೂಕಿನಾದ್ಯಂತ ಕಾಂಗ್ರೆಸ್ ಪಕ್ಷ ಹಮ್ಮಿಕೊಂಡಿದೆ. ಮತ್ತೊಂದು ಕಡೆ ರಾಮ್ಜಿ ಯೋಜನೆ ನರೇಗಾ ಯೋಜನೆಗಿಂತಲೂ ಭಿನ್ನವಾಗಿದೆ ಅಂತೇಳಿ ಭಾರತೀಯ ಜನತಾ ಪಕ್ಷ ಹೇಳ್ತಿರ್ತಕ್ಕಂಥದ್ದು ಮತ್ತು ಕೆಲಸದ ದಿನಗಳನ್ನು ನಾವು ಹೆಚ್ಚು ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಆದರೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲಿ ಪ್ರಮುಖ ಪಾತ್ರ ವಹಿಸಿದಂಥ ಮಹಾತ್ಮ ಗಾಂಧಿಯವರ ಹೆಸರನ್ನು ಕೈ ಬಿಡುವ ಮುಖಾಂತರ ನಾವು ಮಹಾತ್ಮ ಗಾಂಧಿಯವರ ವಿಚಾರಧಾರೆಗಳ ಪರವಾಗಿಲ್ಲ ಎಂಬ ಗಂಭೀರ ಆರೋಪವನ್ನು ಹೊರಿಸ್ತಿದ್ದಂಥ ಕಾಂಗ್ರೆಸ್ ಪಕ್ಷಕ್ಕೆ ಆಹಾರ ಆಗಿದೆ ಎಂಬ ಚರ್ಚೆ ಕೂಡ ಆರಂಭ ಆಗಿರ್ತಕ್ಕಂಥದ್ದು. ಈಗಾಗಲೇ ನರೇಗಾ ಅನ್ನೋದು 2006ರಲ್ಲಿ ಮನಮೋಹನ್ ಸಿಂಗ್ರವರು ತಂದಂಥ, ಎಲ್ಲೊಂದು ಕಡೆ ಈ ದೇಶದಲ್ಲಿ ಇದುವರೆಗೂ ಕೂಡ 180 ಕೋಟಿ ಜನರು ಈ ನರೇಗಾದಡಿಯಲ್ಲಿ ಅನ್ನವನ್ನು ತಿಂದಿರ್ತಕ್ಕಂಥದ್ದು ಮತ್ತು ಕೋವಿಡ್ ಅಂತ ಸಂಕಷ್ಟ ಕಾಲದಲ್ಲೂ ಕೂಡ ಅನ್ನ ಕೊಟ್ಟಂಥ ಒಂದೇ ಒಂದು ದೇಶದ ಯೋಜನೆ ಅಂತ ಹೇಳಿದ್ರೆ ಅದು ನರೇಗಾ ಅಂತಲೇ ಹೇಳಲಾಗ್ತಿದೆ. ನರೇಗಾ ಯೋಜನೆಯಲ್ಲಿ ಹಲವಾರು ಬದಲಾವಣೆಗಳನ್ನು ತರಲಿಕ್ಕೆ ಹೊರಟಿರ್ತಕ್ಕಂಥ ಕೇಂದ್ರ ಸರ್ಕಾರ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಮಹಾತ್ಮ ಗಾಂಧಿ ಹೆಸರನ್ನು ಕೈಬಿಟ್ಟಿದ್ದ ಸಂಬಂಧಪಟ್ಟಾಗೆ ಆಕ್ಷೇಪ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಹಾಗಾದರೆ ಈ ನರೇಗಾ ಮತ್ತು ಭಾರತೀಯ ಜನತಾ ಪಕ್ಷ ಅಂದರೆ NDA ಸರ್ಕಾರ ತಂದಿರತಕ್ಕಂಥ ರಾಮ್ಜಿಯ ನಡುವಿನ ವ್ಯತ್ಯಾಸಗಳೇನು, ಎಲ್ಲದರ ಬಗ್ಗೆ ಇವತ್ತು ನಾವು ಚರ್ಚೆಯನ್ನು ಮಾಡ್ತಿದ್ದೀವಿ. ಬನ್ನಿ, ನಾನು ಮೊದಲನೇದಾಗಿ ಕಾಂಗ್ರೆಸ್ನ ಬಳಿ ಹೋಗ್ತಾ ಇದ್ದೀನಿ. ಸರ್, ಮಹಾತ್ಮ ಗಾಂಧಿ ನರೇಗಾ ಯೋಜನೆಯನ್ನು ಹೆಸರು ಬದಲಾಯಿಸಿ ವಿ ರಾಮ್ಜಿ ಅಂತೇಳಿ ಈಗ ಕೇಂದ್ರ ಸರ್ಕಾರ ಮಸೂದೆಯನ್ನು ತಂದಿರತಕ್ಕಂಥದ್ದು. ಆದರೆ ನಾವು ಕೆಲಸದ ದಿನಗಳನ್ನು ಕೂಡ ಹೆಚ್ಚು ಮಾಡಿದ್ದೀವಿ ಅಂತ ಹೇಳ್ತಿರ್ತಕ್ಕಂಥದ್ದು. ಮಹಾತ್ಮ ಗಾಂಧಿಯವರು ಏನು ವಿಚಾರಧಾರೆ ಇತ್ತು, ಮೊದಲಿಂದಲೂ ಆ ವಿಚಾರಧಾರೆಯನ್ನು ವಿರೋಧಿಸಿ ಬಂದಂತಹ BJPಯವರು ಇವತ್ತು ಮಹಾತ್ಮ ಗಾಂಧೀಜಿ ಏನು ಖಾತ್ರಿ ಯೋಜನೆ ಇತ್ತು, ಉದ್ಯೋಗ ಖಾತ್ರಿ ಯೋಜನೆ, ಅದರ ಹೆಸರು ಮಾತ್ರ ಬದಲಾವಣೆ ಮಾಡಿಲ್ಲ ಅವರು. ಅದರ ಹೆಸರು ಅವರು ಬದಲಾವಣೆ ಮಾಡಿದರೆ ಅವರು ಏನಾದರೂ ಹೆಸರು ಇಟ್ಕೊಳ್ಳಿ, ಅದು ಹೆಸರು ಅಲ್ಲ. ಇದು ಏನು ಬಡವರ ಪರ, ಕಾರ್ಮಿಕರ ಪರ, ಗ್ರಾಮಗಳಲ್ಲಿ ಇರುವಂತಹ ಜನರ ಒಂದು ಏನು ಜೀವನಾಡಿ ಆದಂತಹ ಯೋಜನೆ. ಏನು ಮಹಾತ್ಮ ಗಾಂಧೀಜಿಯವರು ಇವತ್ತು ಅಧಿಕಾರ ವಿಕೇಂದ್ರೀಕರಣದ ಮೂಲಕ ಗ್ರಾಮಗಳಲ್ಲಿ ಅಧಿಕಾರ ಹೋಗಬೇಕು, ಗ್ರಾಮದ ಜನರಿಗೆ ಒಂದು ಅಧಿಕಾರವನ್ನು ಸಿಗಬೇಕು, ಅವರಿಗೆ ಉದ್ಯೋಗ ಸಿಗಬೇಕು, ಈ ಸಮಾಜದ ಕಟ್ಟಕಡೆಯ ನಾಗರಿಕನಿಗೆ ಏನು ಒಂದು ಅವಕಾಶ ಸಿಗಬೇಕು, ಬದುಕುವ ಒಂದು ಅವಕಾಶ ಅದು ಅವ್ರಿಗೂ ಸಿಗಬೇಕು ಅನ್ನುವಂಥ ಒಂದು ಯೋಜನೆಯನ್ನು ಏನು ನಮ್ಮ UPA ಸರ್ಕಾರದವರು ಹಮ್ಮಿಕೊಂಡಿದ್ರು. ಆ ಸರ್ಕಾರದ ಯೋಜನೆಯನ್ನು ನಮ್ಮ ಈ ದೇಶದ ಪ್ರಧಾನಮಂತ್ರಿಗಳಂತ ಮೋದಿಯವರು ತಮ್ಮ ಮೊದಲನೆಯ ಕಾರ್ಯಕಾಲದಲ್ಲಿನೇ ಅವ್ರು ಹೇಳಿದರು ಇದು ವಿಫಲವಾದಂಥ ಯೋಜನೆ ಅಂತ. ಆದರೆ ಆ ಯೋಜನೆ ಮುಖಾಂತರ ಕಳೆದ 11 ವರ್ಷದಿಂದ, ಅದು ಕೋವಿಡ್ ಆಗಿರ್ಬೋದು, ಬೇರೆ ಬೇರೆ ಸಂದರ್ಭಗಳಲ್ಲಿ ಆಗಿರ್ಬೋದು, 20 ವರ್ಷಗಳಿಂದ ಏನು ಯಶಸ್ವಿಯಾದಂಥ ಯೋಜನೆ ಇವತ್ತು ಬಡವರ ಪರ, ಕಾರ್ಮಿಕರ ಪರವಾದಂಥ ಯೋಜನೆಯನ್ನು ಇವತ್ತು ವಿರೋಧ ಮಾಡಿದ್ದಾರೆ ಇವರು. ಯೋಜನೆಯ ವಿರುದ್ಧ ನಾವು ಒಂದು ದೊಡ್ಡ ಹೋರಾಟವನ್ನು ರೂಪಿಸ್ತೀವಿ. ಕಾಂಗ್ರೆಸ್ ಪಕ್ಷ ಯೋಜನೆ ವಿರುದ್ಧ ಅತಿ ದೊಡ್ಡ ಹೋರಾಟವನ್ನು ನಾವು ರೂಪಿಸ್ತಿದ್ದೀವಿ ಅಂತ ಹೇಳಿರ್ತಕ್ಕಂಥದ್ದು. ಈಗಾಗಲೇ ಸರ್ಕಾರ 5 ದಿನಗಳ ವಿಶೇಷ ಅಧಿವೇಶನವನ್ನು ಕೂಡ ಕರೆದಿರ್ತಕ್ಕಂಥದ್ದು. ಆ ಮುಖಾಂತರ ಈ ದೇಶದ ಬಡವರ, ಕೂಲಿ ಕಾರ್ಮಿಕರ, ಶ್ರಮಿಕರ ಅನ್ನವನ್ನು ಕಿತ್ಕೊಳ್ಳಿಕ್ಕೆ ಭಾರತೀಯ ಜನತಾ ಪಕ್ಷ ಮಾಡಿರ್ತಕ್ಕಂಥ ಅತಿ ದೊಡ್ಡ ಕಾರ್ಪೊರೇಟ್ ಲಾಬಿನ ಇದು? ಖಂಡಿತ ಇಲ್ಲ. ಹಳೆಯ ನರೇಗಾದಲ್ಲಿರುವಂಥ ಏನೇನು ತತ್ವಗಳಿದೆ, ಏನೇನು ಒಳ್ಳೆಯ ವಿಷಯಗಳಿದೆ, ಅದೆಲ್ಲವನ್ನೂ ಮನಸ್ಸಿನಲ್ಲಿಟ್ಕೊಂಡು ಅದೆಲ್ಲವನ್ನೂ ಒಳಗೂಡಿಸ್ಕೊಂಡು ನಿಜಕ್ಕೂ ಹೇಳಬೇಕಂದ್ರೆ ವಿರೋಧ ಮಾಡಬೇಕು ಅಂತ ವಿರೋಧ ಮಾಡ್ತಿದ್ದಾರೆ ಹೊರತು ವಿರೋಧ ಮಾಡುವಂಥದ್ದು ಇಲ್ಲಿ ಏನೂ ಇಲ್ಲ. ಕಳೆದ 20 ವರ್ಷದಿಂದ ಆಗಿರುವಂತಹ ಈ ಯೋಜನೆ 20 ವರ್ಷದಲ್ಲಿ ಈಗ ಹೊಸದಾಗಿ ಅದಕ್ಕೊಂದು ಹೊಸ ರೂಪ ಕೊಡುವಂಥ ಕೆಲಸ ಆಗಿದೆ. ಮಹಾತ್ಮ ಗಾಂಧೀಜಿಯವರ ಏನು ರಾಮರಾಜ್ಯದ ಕನಸು ಏನಿದೆ, ಸ್ವರಾಜ್ಯದ ಕನಸು ಏನಿದೆ, ಇವರು ಹೇಳ್ತಿದ್ದಾರೆ ರಾಮರಾಜ್ಯ ಆಗಬೇಕಂತ ಕನಸು ಯಾರು ಕಂಡಿರೋದು? ಮಹಾತ್ಮ ಗಾಂಧಿ. 401 ವಿಷಯ ಇಲ್ಲಿ ಹೇಳಲೇಬೇಕು. ಹಾಗಾಗಿ ನೀವು ಮಹಾತ್ಮ ಗಾಂಧಿಯವರ ಹೆಸರನ್ನು ತೆಗೆದ್ರ? ಖಂಡಿತ ಇಲ್ಲ, ಅದನ್ನೇ ನಾನು ಹೇಳಕ್ಕೆ ಹೋಗಿದ್ದು. ನೋಡಿ, ನೋಡಿ 20 ವರ್ಷದಿಂದ ಆಗಿರುವಂತಹ ಏನು ಉದ್ದೇಶ ಇದೆ, ವಿಕಸಿತ ಭಾರತದ 2047ನ ವಿಕಸಿತ ಭಾರತದ ಉದ್ದೇಶ ಏನಿದೆ ಅದನ್ನು ಮನಸ್ಸಲ್ಲಿಟ್ಕೊಂಡ ಏಕೈಕ ಯೋಜನೆ ಇದು ಅಂತ ಹೇಳಿದ್ರೆ ತಪ್ಪಾಗಲಾರದು. ನೋಡಿ, ಇಷ್ಟು ಕಾಂಗ್ರೆಸ್ ಬಗ್ಗೆ ಮಾತಾಡ್ತಿದ್ದೀರಲ್ಲ, ಒಂದು ಮಾತು ಇಲ್ಲಿ ಹೇಳಲೇಬೇಕು, ನಾನು ನಿಮಗೆ ಹೇಳಲೇಬೇಕು. ನಾನು 60 ವರ್ಷದಿಂದ ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ, ನೆಹರು ಅವರು 415 ಕಡೆ ಕ್ರೀಡೆ ಸಂಘ ಸಂಸ್ಥೆಗಳು
ಏನು ಸರ್ಕಾರದ ಹೆಸರುಗಳನ್ನು 415 ಕಡೆ ಇಟ್ಟಿದ್ದಾರೆ. ಎಲ್ಲೂ ಕೂಡ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಥವಾ ನಮ್ಮ ಸುಭಾಷ್ ಚಂದ್ರ ಬೋಸು ಅಥವಾ ನಮ್ಮ ಬೇರೆಯವರ ಹೆಸರು ಅವರು ಇಟ್ಟಿಲ್ಲ. ಬರೀ ನಾವು ಅದರ ಬಗ್ಗೆ ಮಾತಾಡ್ತಿಲ್ಲ, ಅವರು ಇಟ್ಟಿದ್ದಾರೆ. ಆದರೆ ಒಂದಂತೂ ಸತ್ಯ, ಇವರು ಜನರಿಗೆ ಏನು ಹೇಳಕ್ಕೆ ಹೋಗಿದ್ದಾರೆ, 120 ದಿನ 25 ದಿನದಲ್ಲಿ ಏನಾಗಿದೆ ಇವರು ಕರೆಕ್ಟಾಗಿ ನೋಡಿದಾರಾ, ಅಥವಾ ಸಂಪೂರ್ಣ ಯಾವ ಥರ ಒಂದು ಪ್ರತಿಕೂಲ ಹವಾಮಾನಕ್ಕೆ ಏನೆಲ್ಲ ಪ್ಲ್ಯಾನ್ ಬೇಕು, ನೀರು ಪೂರೈಕೆ ಯಾವ ಥರ ಬೇಕು, ಒಂದೊಂದು ಅಂಶವನ್ನು ನೋಡಿ ಅದರಲ್ಲಿ ಯಾವ ಥರ ಕೊಟ್ಟಿದ್ದಾರೆ ಅಂತೇಳಿ. ನಮ್ಮದು ಏನಿದ್ರೂ ಕೂಡ ವಿಕಸಿತ ಭಾರತದ ಕನಸು ಬಿಟ್ಟರೆ ಇವರು ಹೇಳೋದಕ್ಕೆಲ್ಲ ನಾವು ಕ್ಯೂ ಕೂಡ ಖಂಡಿತ ಇಲ್ಲ. ವಿಕಸಿತ ಭಾರತದ 2047 ಕನಸು ಏನಿದೆ ಅದು ನನಸು ಹಾಗೇ ಆಗುತ್ತೆ. ಇವ್ರ ಥರ 5 ವರ್ಷಕ್ಕೆ ಅಂತ ನಾವು ಪ್ಲ್ಯಾನ್ ಮಾಡಿಲ್ಲ. 2047 ಪ್ರತಿಯೊಬ್ಬ ಯುವಕರ ವಿಕಸಿತ ಭಾರತದ ಕನಸು. ಇದು 2047 ಪ್ಲ್ಯಾನ್ ಅಂತ ಹೇಳ್ತಿದ್ದಾರೆ ಯಾರು. ಮಹಾತ್ಮ ಗಾಂಧಿಯವರ ಹೆಸರನ್ನ ಬದಲಾಗಿ ವಿ ಬಿ ರಾಮ್ಜಿ ಅಂತ ಹೆಸರಿಟ್ಟಿರ್ತಕ್ಕಂಥದ್ದು, ಕೆಲಸದ ದಿನಗಳನ್ನ ಕಡಿಮೆ ಮಾಡ್ಕೊಂಡಿರ್ತಕ್ಕಂಥದ್ದು. ಮೊದಲು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ 100 ದಿನ ಕೆಲಸ ಇತ್ತು, ಹೆಚ್ಚುವರಿ ಕೆಲಸ ಬೇಕಾದರೆ ಮತ್ತೆ 50 ದಿನ ಕೆಲಸ ಕೊಡ್ತಕ್ಕಂಥ ಅವಕಾಶಗಳು ಕೂಡ ಇತ್ತು. ಜೊತೆಗೆ ಪ್ರಮುಖವಾಗಿ ಕೆಲಸವನ್ನು ನಿರ್ಧಾರ ಮಾಡ್ತಕ್ಕಂಥ ಅಧಿಕಾರ ಗ್ರಾಮ ಪಂಚಾಯತಿಗಿತ್ತು, ಸದಸ್ಯರುಗಳಿಗಿತ್ತು, ಮತ್ತು ಯಾವ ಕೆಲಸ ಅಂತೇಳಿ ನಿರ್ಧಾರ ಮಾಡ್ತಕ್ಕಂಥ ಹಕ್ಕು ಇತ್ತು. ಆದರೆ ಈಗ ಕಾಂಟ್ರಾಕ್ಟರ್ ಆ ಲಾಬಿಗೆ ಅನುಕೂಲ ಮಾಡಿಕೊಡ್ತಿದೆ ಅಂತೇಳಿ ಆರೋಪ ಬಂದಿರತಕ್ಕಂಥದ್ದು. ಈಗ 125 ದಿನ ಮಾಡಿದ್ದೀರಿ ಅಂತ ಹೇಳಿದ್ರು. 60-40% ತೊಗೊಂಡ್ರು. 92% ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು. ನಮ್ಮ ಕರ್ನಾಟಕದ 92.6% ಕೊಡ್ತಿತ್ತು. ಉಳಿದಿದ್ದು 8.54% ರಾಜ್ಯ ಸರ್ಕಾರ ಬರ್ತಿತ್ತು. ಈಗ 60-40 ಮಾಡೋ ಮುಖಾಂತರ ನಮ್ಮ ರಾಜ್ಯಕ್ಕೆ ವರ್ಷಕ್ಕೆ 6,500 ಕೋಟಿ ಹಣ ಬರಬೇಕಾಗುತ್ತಲ್ವಾ. ಈಗ ನಮ್ಮ ಕರ್ನಾಟಕಕ್ಕೆ ಇವ್ರು ಕೊಡಬೇಕಾದಂಥ ಬಾಕಿನ 4-4.5 ಲಕ್ಷ ಕೋಟಿ ಏನು ಕೊಡಬೇಕಾಗಿರುತ್ತೆ ತೆರಿಗೆ ಬಾಕಿ, ಅದನ್ನೇ ಕೊಡ್ತಾ ಇಲ್ಲ. ಮತ್ತು ಸಾಕಷ್ಟು ನಮ್ಗೆ 14% ಕೊಡ್ತಾ ಇದ್ದೀರಾ ನಮ್ಮ ತೆರಿಗೆನಲ್ಲಿ. ನೀವು 4.5 ಲಕ್ಷ ಕೋಟಿ ನಾವು ಕೊಟ್ಟರೆ ಕೇವಲ 14% ಕೊಡ್ತೀರಾ. ಅದರಲ್ಲಿ ನಮ್ಮನ್ನು ಎಲ್ಲ ಮಾಡಿ ಅಂತ ಹೇಳ್ತಾ ಇದ್ದೀರಿ, ಎಲ್ಲ ಕೆಲಸಗಳನ್ನು ಹೊಸ ಕೆಲಸಗಳನ್ನು ಮಾಡಿ ಅಂತ. ಈಗ 125 ದಿನನೂ ಕೊಟ್ಟು ನಮಗೆ ಅವಶ್ಯಕತೆಗಿಂತ ಹೆಚ್ಚಿನ ಹಣನೂ ಬಿಡುಗಡೆ ಮಾಡಲಿಲ್ಲ ಅಂದರೆ ಹೇಗ? ಈಗ ಜಿ ಎಸ್ ಟಿ ಒಂದು ಹೇಳ್ತೀನಿ, GST ಕಡಿತಗೊಳಿಸಿದ್ರು. GST ಕಡಿಮೆ ಮಾಡಿದ್ದಕ್ಕೆ ಕರ್ನಾಟಕ ಸರ್ಕಾರಕ್ಕೆ 15,000 ಕೋಟಿಗಳಷ್ಟು ಇವತ್ತು ನಷ್ಟ ಆಗ್ತಾ ಇದೆ. ಆ ನಷ್ಟವನ್ನು ಭರಿಸೋರು ಯಾರು? ನಮಗೆ ನಮ್ಮ ಹಣನೂ ಕೊಡೋದಿಲ್ಲ. ಈ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಸಹ, ಬಡವರಿಗೆ ಇಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಸಹ ನೀವು ಮಾಡ್ಕೊತಾ ಇದ್ದೀರಾ ಅಂದರೆ ಕಾಂಟ್ರಾಕ್ಟ್ರು ಲಾಬಿ ಮಾಡ್ಕೊತಾ ಇದ್ದಾರೆ. ಈಗ ಒಬ್ಬ ರೈತನೇ ಆಗಲಿ, ಒಬ್ಬ ಶ್ರಮಿಕನೇ ಆಗಲಿ, ಕೂಲಿ ಕಾರ್ಮಿಕನೇ ಆಗಲಿ, ನೇರವಾಗಿ ಹೋಗಿ PDO ಹತ್ರ ಕೇಳ್ಬೋದು, ಅಣ್ಣ ನನ್ನ ಹತ್ರ ಕೆಲಸ ಇಲ್ಲ, ನನಗೆ ಕೆಲಸ ಕೊಡಿ ಅಂತ ಕೇಳ್ಬೋದಾಗಿತ್ತು. PDO ನೇರವಾಗಿ ಕೊಡ್ಬೋದಾಗಿತ್ತು, ಗ್ರಾಮ ಪಂಚಾಯತಿ ಅಧ್ಯಕ್ಷ ನೇರವಾಗಿ ಕೊಡ್ಬೋದಾಗಿತ್ತು. ಆದರೆ ಇವತ್ತೇನು ಮಾಡ್ತಾ ಇದೆ, ನೀವು ಗುತ್ತಿಗೆದಾರನ ಕೊಡಬೇಕಾಗಿದೆ. ಗುತ್ತಿಗೆದಾರ ಎಲ್ಲಿರ್ತಾನೆ? ಗುತ್ತಿಗೆದಾರ ಐಷಾರಾಮಿ ಮನೇಲಿರ್ತಾನೆ. ಅಣ್ಣ ಅಂತ ಹೋಗಿ ಅದೇ ಜೀತ ಪದ್ಧತಿಗೆ ಹೋಗ್ತಾ ಇದ್ದೀರಾ? ಆ ಜೀತ ಪದ್ಧತಿಗೆ ಹೋಗಬೇಕು ಅಂತ BJP ಬಯಸ್ತಾ ಇದೆ ಅನ್ನಿಸುತ್ತೆ. ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ. ಕಳೆದ 20 ವರ್ಷಗಳಲ್ಲಿ ಕೂಡ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಆಯಾ ಸರ್ಕಾರಗಳು ಮತ್ತು ಆಯಾ ಸ್ಥಳೀಯ ಮಟ್ಟದ ರಾಜಕಾರಣಿಗಳ ಅಣತಿಯಂತೆ ನಡೆದಿರ್ತಕ್ಕಂಥದ್ದು. ಮತ್ತು ಕಾಂಟ್ರಾಕ್ಟರ್ಗಳು JCB ಮುಖಾಂತರ ಕೆಲಸವನ್ನು ಮಾಡಿಸಿ ಜನಗಳ ಹೆಸರಿನಲ್ಲಿ, ತಮ್ಮ ಆಪ್ತರ ಹೆಸರಿನಲ್ಲಿ ಎಲ್ಲೊಂದು ಕಡೆ GPS ಅನ್ನು ಮಾಡಿಸಿ ತೋರಿಸೋ ಮುಖಾಂತರ ಅಷ್ಟು ದುರುಪಯೋಗ ಆಗಿದೆ ಅನ್ನೋದನ್ನು ಕೂಡ ಒಂದಷ್ಟು ಸಾಕ್ಷಿ ಸಮೇತ ತೋರಿಸಿರ್ತಕ್ಕಂಥದ್ದು. ಈಗ ಹೊಸ ಕಾಯ್ದೆಯಲ್ಲಿ ಹಾಗಾದ್ರೆ ಏನು ಬದಲಾವಣೆಗಳು ಮಾಡಿದ್ದಾರೆ? ಸರಿ, ನಿಜಕ್ಕೂ ಬಡವರಿಗೆ ಅನ್ಯಾಯ ಆಗ್ತಿತ್ತು ಅನ್ನೋದಾದ್ರೆ ಆ ಒಂದು ಏನು ಕಾಯ್ದೆ ಇತ್ತು ಅದರಲ್ಲಿ ಬದಲಾವಣೆಗಳು ಮಾಡಬಹುದಾಗಿತ್ತು. ಆದರೆ ಇವರು ಮೂಲತಃ ಹೆಸರನ್ನೇ ಯಾಕೆ ತೆಗೆದ್ರು? UPA ಸರ್ಕಾರ ತೆಗೆದುಕೊಂಡು ಬಂದಂತಹ ಎಲ್ಲ ಯೋಜನೆಗಳ ಹೆಸರನ್ನ ಇವರು ಬದಲಾವಣೆ ಮಾಡಿಕೊಂಡು BJPಗರ ಹೆಸರುಗಳನ್ನ ಇಟ್ಕೊಂಡು ಕಾಪಿ ಮಾಡ್ತಾ ಇದ್ದಾರೆ ಹೊರತು BJP ಅವರಿಗೆ ಹಾಗಾದ್ರೆ ಸ್ವಂತಿಕೆ ಅನ್ನೋದು ಎಲ್ಲಿದೆ? ಅವತ್ತು ಗೋಡ್ಸೆ ಮಹಾತ್ಮ ಗಾಂಧೀಜಿಯನ್ನ ಕೊಂದ, ಇವತ್ತು ಕೇಂದ್ರ BJP ಸರ್ಕಾರ ಮತ್ತೊಮ್ಮೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಅಳಿಸೋದ್ರ ಜೊತೆಗೆ ಮತ್ತೊಮ್ಮೆ ಗಾಂಧೀಜಿಯವರನ್ನ ಕೊಂದಂಗಾಯ್ತಲ್ವಾ? ಕಳೆದ 2 ದಶಕಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡ್ತಿದ್ದಂತಹ ಅನೇಕ ಗ್ರಾಮೀಣ ಕೆಲಸದವರಿಗೆ ಆರ್ಥಿಕವಾಗಿ ಸಹಾಯವಾಗಿದ್ದಂತಹ ಎಲ್ಲೋ ಒಂದು ಕಡೆ ಕ್ರಾಂತಿಕಾರಿ ಕಾನೂನನ್ನ ದುರ್ಬಲಪಡಿಸಬೇಕು ಅನ್ನುವಂಥದ್ದು ಕೇಂದ್ರ BJP ಸರ್ಕಾರದ ಷಡ್ಯಂತ್ರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಕೇಂದ್ರ ಸರ್ಕಾರದ ಷಡ್ಯಂತ್ರ. ಆ ಮುಖಾಂತರ ಹಂತವಾಗಿ ಮಹಾತ್ಮ ಗಾಂಧಿಯವರ ಹೆಸರನ್ನು ತೆಗೆಯುವ ಮುಖಾಂತರ ಮತ್ತು ಯೋಜನೆಯ ಸ್ವರೂಪವನ್ನು ಬದಲಾಯಿಸುವ ಮುಖಾಂತರ ಈ ಸರ್ಕಾರ ಬಡವರು ಪರವಾಗಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಫಸ್ಟ್ ಆಫ್ ಆಲ್ ಇದು ಹೆಸರನ್ನು ತೆಗೆದಿರ್ತಕ್ಕಂಥದ್ದಲ್ಲ. ಈಗ ಅದರೊಳಗಡೆ ವಿಕಸಿತ ಭಾರತ ಗ್ಯಾರಂಟಿ ರೋಜ್ಗಾರ್ ಆಜೀವಿಕ ಮಿಷನ್ ಅಂತ ಹೇಳಿ ಯೋಜನೆ ಮಾಡಿರ್ತಕ್ಕಂಥದ್ದು. ಇವರು ಅದರೊಳಗಡೆ ಹೆಂಗೆ ಗಾಂಧೀಜಿಯ ಹೆಸರು ತೆಗೆದುಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ.
ಗಾಂಧೀಜಿ ಹೆಸರನ್ನು ನಾವು ಗಾಂಧೀಜಿಯ ತತ್ವ ಸಿದ್ಧಾಂತವನ್ನೇ ಫಾಲೋ ಮಾಡ್ತಿರ್ತಕ್ಕಂಥದ್ದು. ಕಾಂಗ್ರೆಸ್ನವರು ಗಾಂಧೀಜಿ ತತ್ವ ಸಿದ್ಧಾಂತವನ್ನು ಫಾಲೋ ಮಾಡಂಗಿದ್ದಿದ್ರೆ ಗಾಂಧೀಜಿಯವರು 1948ರಲ್ಲಿ ತೀರ್ಕೊಬೇಕಾದ್ರೆ ತನ್ನ ಕೊನೆಯ ಉಯಿಲಿನಲ್ಲಿ ಬರೆದು ಮಡಗ್ತಾರೆ ಕಾಂಗ್ರೆಸ್ಸನ್ನು ವಿಸರ್ಜನೆ ಮಾಡಿ ಅಂತೇಳಿ. ಯಾಕೆ ಅವ್ರ ಮಾತನ್ನು ಕೇಳಲಿಲ್ಲ? ಒಂದು. ಮತ್ತು ಅದರ ಜೊತೆಗೆ 150ನೇ ವರ್ಷದ ಪ್ರಯುಕ್ತ ಗಾಂಧೀಜಿಯವರ 150 ವರ್ಷದ ಪ್ರಯುಕ್ತ ಸ್ವಚ್ಛ ಭಾರತ ಯೋಜನೆಯನ್ನು ನಾವು ಜಾರಿಗೆ ತಗೊಂಡ್ಬರ್ತೀವಿ. ಸ್ವಚ್ಛ ಭಾರತ ಯೋಜನೆ ಗಾಂಧೀಜಿಯವರ ಸ್ವಚ್ಛತೆಯ ಒಂದು ಪ್ರತೀಕವಾಗಿತ್ತು. ಅದ್ರ ಜೊತೆಗೆ ಯೋಜನೆ ಈಗ ರಾಜ್ಯ ಸರ್ಕಾರಕ್ಕೆ ಅತಿ ಹೆಚ್ಚು ಹೊರೆಗಳನ್ನು ಹಾಕುವುದು ಎಷ್ಟು ಸರಿ? ನೋಡಿ, ಈ ಯೋಜನೆ 60-40 ಈ ಯೋಜನೆ ನೋಡಿ, ಈ ಯೋಜನೆ 100 ದಿನ ಇದ್ದಿದ್ದು 125 ದಿವಸ ಆಗಿದೆ. ಮೊದಲು 15 ದಿವಸಕ್ಕೆ ಪೇಮೆಂಟ್ ಆಗ್ತಿತ್ತು, ಇವಾಗ 7 ದಿವಸಕ್ಕೆ ಪೇಮೆಂಟ್ ಆಗ್ತಾ ಇದೆ. ಮೊದಲು ಬೋಗಸ್ ಮಾಡ್ತಿದ್ರು, ಈಗ ಆಧಾರಿತ ಮತ್ತೆ ಬಯೋಮೆಟ್ರಿಕ್ ಇಟ್ಟು ಕೆಲಸ ಮಾಡಬೇಕು. ಇದು ಅದ್ರ ಜೊತೆಗೆ ಈಗ ರಾಜ್ಯಗಳ ಪ್ರಕಾರ ಬೋಗಸ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಯ್ತು, ಕಂಟ್ರೋಲ್ ಮಾಡ್ಲಿಕ್ಕೆ ಅದರಲ್ಲಿ ಕಾನೂನನ್ನು ತಗೊಬನ್ನಿ. ಆದ್ರೆ ಯಾಕೆ ಮಹಾತ್ಮ ಗಾಂಧಿಯನ್ನ ಹೆಸರನ್ನ ಯಾಕೆ ಬದಲಾಯಿಸಿದ ಪ್ರಶ್ನೆ ಆಗ್ತಿರ್ತಕ್ಕಂಥ. ಮಹಾತ್ಮ ಗಾಂಧಿ ಹೆಸರನ್ನ ಬದಲಾಯಿಸಿಲ್ಲ. ಮಹಾತ್ಮ ಗಾಂಧಿ ಅವರ ಸಿದ್ಧಾಂತ ಯಾವುದು ಸರ್? ಕೊನೆಯಲ್ಲ ಸಾವಿನ ಕೊನೆಯಲ್ಲೂ ಹೇ ರಾಮ್ ಅಂತ ಅಂದ್ರು ಅವರು. ಹೇ ರಾಮ್, ರಾಮರಾಜ್ಯ ಅವರ ಕನಸಾಗಿತ್ತು. ಇವ್ರಿಗೂ ಹೇಳ್ತಾರೆ ಮಹಾತ್ಮ ಗಾಂಧಿ ಹೆಸರನ್ನ ನಾವು ತೆಗೆದಿಲ್ಲ, ಹೇ ರಾಮ್ ಅಂತೇಳಿ ಏನು ಮಹಾತ್ಮ ಗಾಂಧಿ ಅವರು ಕೊನೆಯದಾಗಿ ಹೇಳಿದ್ರು, ಹಾಗಾಗಿ ನಾವು VP ರಾಮ್ಜಿ ಅಂತ ಹೆಸರಿಟ್ಟಿದೀವಿ ಅಂತ ಹೇಳ್ತಾರೆ. ಸರ್ ನೋಡಿ, ಇವತ್ತು ದೇಶದ ಜನತೆಗೆ ಎಷ್ಟು ಮೋಸ ಮಾಡ್ತಿದ್ದಾರೆ ಅಂದರೆ, ಅಟಲ್ ಬಿಹಾರಿ ವಾಜಪೇಯಿ ಅವ್ರಿಗೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಆಗಬಾರ್ದು ಅನ್ನೋದೇ ಅವ್ರು ತುಂಬ ಇದಿತ್ತು. ಅವರು ಕಡಾಖಂಡಿತ್ವ ಖಂಡಿಸ್ತಾ ಇದ್ರು. ಆದರೆ ಏನಾಯಿತು, RSS ಮುಖಾಂತರ ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಪ್ರಧಾನಿ ಮಾಡಿದ್ರು. ಇವತ್ತು ನರೇಗಾನ ನಮ್ಮ ಮಹಾತ್ಮ ಗಾಂಧೀಜಿ ಮಾಡಿದಂಥ ಇದನ್ನ ಸಂಪೂರ್ಣವಾಗಿ ತೆಗ್ದಾಕ್ತಾ ಯೋಚನೆ ಮಾಡ್ತಾ ಇದ್ರಲ್ಲ. ಇವತ್ತು 45ಕ್ಕೆ ವಿಕಸಿತ ಭಾರತ ಅಂತ ಹೇಳ್ತಾರಲ್ಲ. ಇವತ್ತಿನ ದಿನ ಗುತ್ತಿಗೆದಾರಗಳಿಗೆ ಕೆಲಸ ಇಲ್ಲ. ಬಡ ಗುತ್ತಿಗೆದಾರರಿಗೆ ಎಲ್ಲ ನಿಮ್ಮ MLAಗಳು ಗುತ್ತಿಗೆದಾರಗಳು ಆಗ್ತಾ ಇದ್ದಾರೆ. ಇದನ್ನ ತಡೆಯೋದಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ಇವತ್ತು ನರೇಗಾನ ಮಹಾತ್ಮ ಗಾಂಧಿ ಹೆಸರನ್ನ ತೆಗೆದಾಕೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀರಾ. ನಾಚಿಕೆಗೇಡಬೇಕು ನಿಮಗೆ. ಎಲ್ಲ ಒಂದು ಕಡೆ ಆಗ್ತಕ್ಕಂಥ ಭ್ರಷ್ಟಾಚಾರ ಮತ್ತು ಲೋಪವನ್ನು ಸರಿಪಡಿಸುವ ಪ್ರಯತ್ನವನ್ನು ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಕಳೆದ 20 ವರ್ಷಗಳಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳು, ಅಕ್ರಮಗಳು, ಈ ಎಲ್ಲವನ್ನು ಕೂಡ GPS ಮುಖಾಂತರ ಕಂಟ್ರೋಲಿಗೆ ತರ್ತಿದ್ದೀವಿ ಅಂತೇಳಿ BJP ಅವರು ಹೇಳ್ತಿದ್ದಾರೆ. ಹೆಸರನ್ನು ಬದಲಾಯಿಸೋದು ಬಿಟ್ಟು ಏನು ಮಾಡ್ತಿದ್ದಾರೆ ಅವರ ಉದ್ದೇಶ ನೋಡಿ. ನಾವು ಭಾಳ ಸ್ಪಷ್ಟವಾಗಿ ಹೇಳ್ತಿದ್ದೀವಿ, ಗಾಂಧಿ ಹೆಸರನ್ನ ಬದಲಾಯಿಸಿಲ್ಲ ಅಂತ. ರಾಮನ ಹೆಸರು ಇಡಿ, ಗಾಂಧಿ ಹೆಸರನ್ನ ಯಾಕೆ ಬದಲಾಯಿಸ್ತಿದ್ದೀರಿ? ಜನರ ಮನಸ್ಸಿನಿಂದ ಇವ್ರಿಗೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲೇಬೇಕು ಅನ್ನುವುದೇ ಉದ್ದೇಶ ಆಗಿದ್ದಿದ್ರೆ ಯಡಿಯೂರಪ್ಪನವ್ರನ್ನ ನಾಯಕನಾಗಿ ನೋಡೋದಲ್ಲ. ಕರ್ನಾಟಕದಲ್ಲಿ ಭ್ರಷ್ಟಾಚಾರ 40% ನಾವು ಭ್ರಷ್ಟಾಚಾರ ಆರೋಪ ಮಾಡಿದಾಗ ಇವ್ರನ್ನ ಮನೆಗೆ ಕಳಿಸ್ಬೇಕಿತ್ತು. ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋದು ಇವ್ರ ಉದ್ದೇಶ ಅಲ್ವೇ ಅಲ್ಲ ಸರ್. ಗಾಂಧಿ ಚಿಂತನೆಗಳನ್ನ, ಗಾಂಧಿ ಅಭಿಪ್ರಾಯಗಳನ್ನ, ಗಾಂಧಿ ಹೆಸರನ್ನ ದೇಶದ ಜನರ ಮನಸ್ಸಿನಿಂದ ಕಿತ್ತು ಒಗೆಯೋದೇ ಇವ್ರ ಉದ್ದೇಶ. ನೀವು ಮಹಾತ್ಮ ಗಾಂಧಿ ಹೆಸರನ್ನು ಯಾಕೆ ತೆಗೆದ್ರಿ? ನೀವು ವಿರೋಧಿಗಳ ಅಲ್ಲಿ ರಾಮ ಉದ್ದೇಶಪೂರ್ವಕವಾಗಿ ಎಲ್ಲ ಒಂದು ಕಡೆ ಆ ಒಂದು ಹೆಸರು ಬಂದಿರತಕ್ಕಂಥದ್ದು. ಇವರಿಗೆ ರಾಮನ ಹೆಸರು ಯಾಕೆ ಬಂತು ಅಂತ ಕಾಂಗ್ರೆಸ್ನವ್ರಿಗೆ ಮಹಾತ್ಮ ಗಾಂಧಿ ಕೇವಲ ಚುನಾವಣೆ ಗೆಲ್ಲಬೇಕಷ್ಟೇ. ಅವ್ರ ರೀತಿ ಅನ್ಕೊಂಡಿದ್ರಲ್ಲ, ಈ ದೇಶ ರಾಮರಾಜ್ಯದ ಕನಸಾಗಬೇಕು ಅಂತ ಆ ರೀತಿ ಯೋಚನೆ ಇಲ್ಲ. ಮೊದಲೆಲ್ಲ ಏನಾಯ್ತು ಅಂದ್ರೆ ಸರ್, ಇದು ಯೋಜನೆ ಇದ್ದಿದ್ದು ಫಸ್ಟ್ ಕೂಲಿಗಾಗಿ ಕಾಳು ಯೋಜನೆ ಅಂತ ತಂದಿದ್ದು ಫಸ್ಟ್. ಅದಾದ ನಂತರ ನರೇಗಾ ಅಂತ ಇದ್ದು, ಅದಾದ ನಂತರ ಮನ್ರೇಗಾ ಆಗಿದ್ದು. ಇವತ್ತು VBG ರಾಮ್ಜಿ ಅಂದ್ರೆ ಅವರು ಎಲ್ಲೋ ಇಲ್ಲಿ ರಾಮನ ಹೆಸರಿದೆ ಅಂತ ಹೇಳ್ಬಿಟ್ಟು ಇವತ್ತು ವಿರೋಧ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಇದ್ರ ಜೊತೆಯಲ್ಲಿ ಸರ್, VBG ರಾಮ್ಜಿ ಅಂದ್ರೆ ವಿಕಸಿತ ಭಾರತ ಗ್ಯಾರಂಟಿ ರೋಜ್ಗಾರ್ ಫಾರ್ ಅಜೀವಿಕ್ ಮಿಷನ್ ಅಂತ ಗ್ರಾಮೀಣ ಅಂತ ಇರ್ತಕ್ಕಂಥ ಒಂದಿದು ಸರ್. ಇವತ್ತು ಕಾಂಗ್ರೆಸ್ನವ್ರಿಗೆ ಎಲ್ಲಿ ಅವರು ಬೇರೆಯವ್ರ ಹೆಸರು ಹೇಳಿ, ಕೆಲಸಗಾರ ಹೆಸರು ಹೇಳಿ ಜೋಬ್ ಗಿಳಿಸ್ಕೊಳ್ಳೋಂಥ ಕೆಲಸ ಮಾಡ್ತಾ ಇದ್ರು. ಜೋಬಿಗೆ ಇಳಿಸ್ತಕ್ಕಂಥ ಸರ್ ಇವ್ರು ಏನು ಹೇಳ್ತಿದ್ದಾರೆ, ರಾಮರ ಹೆಸರು ಇಟ್ಕೊಂಡು ಆಯ್ತು. ರಾಮರಿಗೂ ಏನು ಮಾರಲ್ಲ ಇವರು, ಮಹಾತ್ಮ ಗಾಂಧೀಜಿಗೂ ಏನು ಮಾರಲ್ಲ ಇವರು. ಇವ್ರು ಎರಡು ಹೆಸರು ಇಟ್ಕೊಂಡು ಇವ್ರು ರಾಜಕೀಯ ಮಾಡೋಕ್ಕೆ ಲಾಯ್ಕಿ BJP ಅವರು. ಯಾಕಿದ್ರೆ ತಲೆಯಲ್ಲಿ ಏನೂ ಇಲ್ಲ ಇವ್ರದ್ದು. ಮನ್ರೇಗಾ ತಂದಿದ್ದು ಕಾಂಗ್ರೆಸ್ ಪಾರ್ಟಿ, ಅದ್ರಲ್ಲಿ ಏನಾದರೂ ಒಂದು ಬದಲಾವಣೆ ಮಾಡಿ ಅಂತ ಬರೀ ಹೆಸರು ಬದಲಾವಣೆ ಮಾಡ್ಕೊಂಡು ಇವತ್ತು ಇವ್ರ ತಲೆಯಲ್ಲಿ ಏನೂ ಇಲ್ಲ. ಇವತ್ತು ಜನಕ್ಕೆ ಇವತ್ತು ಅನ್ಯಾಯ ಆಗ್ತದೆ BJPಯಿಂದ. ನಾನು ಇದು ಖಂಡನೆ ಮಾಡ್ತಾ ಇದ್ದೀನಿ. BJPಯವ್ರಿಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಇದೇ ಥರ ನೋಟ್ ಬ್ಯಾನ್ ಆಗೋ ಟೈಮಲ್ಲಿ 2,000 ನೋಟು ಭೂಮಿ ಒಳಗಡೆ ಇದ್ರೇನು GPS ಮುಖಾಂತರ ಡಿಟೆಕ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಅದ 2,000 ನೋಟ್ ನಾಪತ್ತೆ ಆಗಿದೆ. ಇದೇ ತರ ನಿಮ್ಮ ಪ್ರೋಗ್ರಾಮ್ಗಳು ನಾಪತ್ತೆ ಆಗ್ತಾ ಇದೆ. ಪಾಲನ್ನ ಈಗ ರಾಜ್ಯ ಸರ್ಕಾರಕ್ಕೆ ಹೊರೆ ಆಗ್ತಿದೆಯಾ? ಯಾಕಂದ್ರೆ 60-40 ಮಾಡಿರೋದು ಮೊದಲು 91.6% ಇತ್ತು, ಯಾವುದು ಕೇಂದ್ರ ಸರ್ಕಾರದ್ದು. ಉಳಿದಂಥದ್ದು ನಿಮ್ದಿತ್ತು 8.4% ನಿಮ್ದಿತ್ತು. ಈಗ 40% ಮಾಡೋದ್ರಿಂದ ನಮ್ಮ ರಾಜ್ಯಕ್ಕೆ 6,500 ಕೋಟಿ ಪ್ರತಿ ವರ್ಷ ಬರುವಂಥದ್ದು. ಎಲ್ಲ ಒಂದು ಕಡೆ ಇದು ನಿಮಗೆ ಹೊರೆ ಆಗುತ್ತಾ?
ಸರ್ ಖಂಡಿತ 100ಕ್ಕೆ 100 ಇದು ನಮ್ಮ ರಾಜ್ಯ ಸರ್ಕಾರಕ್ಕೆ ಅಷ್ಟೇ ಅಲ್ಲ, ಇಡೀ ದೇಶದ ಎಲ್ಲ ರಾಜ್ಯ ಸರ್ಕಾರಗಳಿಗೂ ಇದು ಹೊರೆ ಆಗುತ್ತೆ. ಬಟ್ ಇನ್ನೊಂದು ಹೇಳ್ತೀನಿ BJP ಅವ್ರಿಗೆ, ನೋಡಿ ಇವರಿಗೆ ಹೊಸ ಯೋಜನೆಗಳು ತರಕ್ಕಂತ ಹೋಗ್ತಾ ಇಲ್ಲ. ಬಟ್ ನಮ್ಮ ಕಾಂಗ್ರೆಸ್ ಪಕ್ಷ ಏನು ಹೊಸ ಒಂದು ಆವತ್ತಿಂದ ಏನೋ ಒಂದು ಕ್ರಾಂತಿಕಾರಿ ಒಂದು ಯೋಜನೆಗಳು ತಂದಿದೆ, ಅದನ್ನು ಹೆಸರು ಬದಲಾವಣೆ ಮಾಡೋದು ಬಿಟ್ಟರೆ ಬೇರೆ ಏನು ಇವ್ರ ಕೈಲಾಗಲ್ಲ. ಇವರು BJP ಅವ್ರಿಗೆ ನೋಡಿ ಗಾಂಧಿ ತತ್ವ ಸಿದ್ಧಾಂತಗಳು ಒಪ್ಪಲ್ಲ, ಇವರು ಅಂಬೇಡ್ಕರ್ ಸಂವಿಧಾನ ಒಪ್ಪಲ್ಲ, ಈ ದೇಶದ ಹಿತರಕ್ಷಣೆ ಮುಖ್ಯ ಅಲ್ಲ ಇವ್ರಿಗೆ. ಕೇವಲ ಇವರಿಗೆ BJP ಹೆಸರು ಪ್ರಚಾರ ಬಿಟ್ರೆ ಬೇರೆ ಏನಿಲ್ಲ ಸರ್ ಇವ್ರಿಗೆ. ಕಾಂಗ್ರೆಸ್ ವಿಶೇಷ ಅಧಿವೇಶನ ಕರೆದಿರ್ತಕ್ಕಂಥ ಆ ಮುಖಾಂತರ ನರೇಗಾ ವಿಚಾರದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಆಂತರಿಕ ಭಿನ್ನಮತಗಳು, ಭಿನ್ನಾಭಿಪ್ರಾಯಗಳು, ಪವರ್ ಶೇರಿಂಗ್ ಇವೆಲ್ಲವನ್ನು ಕೂಡ ಜನರ ಮನಸ್ಸಿಂದ ತೆಗೆಯುವ ಮುಖಾಂತರ ನರೇಗಾವನ್ನು ನಿಮಗೆ ಅಸ್ತ್ರವಾಗಿ ಮಾಡ್ಕೊಳ್ತಿದ್ದೀರಾ? ನರೇಗಾ ಈ ನಮ್ಮ ಪವರ್ ಶೇರಿಂಗ್ ತೊಂದರೆ ಇದ್ರೂ ಇಲ್ಲ ಅಂದಿದ್ರು ನಾವು ನಮ್ಮ ರಾಜ್ಯಕ್ಕಾಗಲಿ ದೇಶಕ್ಕೆ ಅನ್ಯಾಯ ಮಾಡ್ತಾ ಇರೋ BJPನ ಖಂಡಿಸ್ತೀವಿ. ನಾನು ಹೇಳೋದಿಷ್ಟೇ, ಅವ್ರಿಗೆ ಒಳ್ಳೆ ಉದ್ದೇಶ ಏನಾದ್ರು ಇದ್ದಿದ್ರೆ ಕಾರ್ಯಕ್ರಮದ ಹೆಸರು ಬದಲಾಯಿಸಿದೆ 125 ದಿನ ಇರೋದು 150 ದಿನ ಮಾಡ್ರಿ, ಇಲ್ಲ 200 ದಿನ ಮಾಡ್ರಿ. ಯಾಕಂದರೆ ಚಪ್ಪನ್ ನಿಂಗ್ಸ್ಕ ಮೋದಿ ಅಲ್ವಾ ಇವರು, ಅಂದರೆ ಪ್ರಧಾನಿ ಆಗಿದ್ದಾರೆ. ಏನಾದ್ರು 150 ದಿನ ಮಾಡಕ್ಕೆ ಕೇಳಿ ನಾವು ತೊಗೊಂಬಂದಿರೋ DBTನ ಅವ್ರ ಹೆಸರಿಗೆ ತೊಗೊಂಡ್ರು. ಆಮೇಲೆ ಹೊರೆ ನಮ್ಮ ರಾಜ್ಯಕ್ಕೆ ಆಗ್ತಾ ಇದೆ. ರಾಜ್ಯದ ಅಂದರೆ ಈಗ ಆಲ್ರೆಡಿ ನಮ್ಮ GST ಪಾಲೇ ಬರ್ತಾ ಇಲ್ಲ. ನಂಬರ್ 2ನೇ ಸ್ಥಾನದಲ್ಲಿರುವಂಥ ಸರ್ಕಾರ ರಾಜ್ಯ ಯಾವುದಾದ್ರೂ ಇದ್ದರೆ ಕರ್ನಾಟಕ ರಾಜ್ಯ. ಈ ರಾಜ್ಯಕ್ಕೂ ಅನ್ಯಾಯ ಅದೇ. ಬಜೆಟಲ್ಲಿ ಅಲೋಕೇಟ್ ಆಗಿರೋ 5300 ಕೋಟಿ ದುಡ್ಡು ಕೂಡ ಕೊಟ್ಟಿಲ್ಲ ಫೈನಾನ್ಸ್ ಮಿನಿಸ್ಟರ್. ಇದು ಕೊನೆ. ನಾನು ಹೇಳೋದಿಷ್ಟೇ ಇದಕ್ಕೆ ಹೆಸರು ಚೇಂಜ್ ಮಾಡೋದ್ರಿಂದ ಗಾಂಧಿ ತತ್ವ ಇವ್ರ ಕೈಲಿ ಇವ್ರ ಅಪ್ರಾಣೆಗೂ BJP ಅವರು ಅಳ್ಸೋಕ್ಕಾಗಲ್ಲ. ಆದರೂ ನಾವು ಸಂಘಟಿತವಾಗಿ ಇದನ್ನು ಹೋರಾಟ ಮಾಡ್ತೀವಿ. ಇದರಲ್ಲಿ ಕಾಣ್ತೀವಿ. ಇದಕ್ಕೆ ಒಂದು ದೊಡ್ಡ ಉದಾಹರಣೆ ನಿಮ್ಗೆ ಅಧಿವೇಶನ ಅಗತ್ಯ ರೈತರು ಒಂದೊಂದು ನಿಮಿಷ ನಿಮ್ಗೆ ಇದರಲ್ಲಿ ಒಂದು ಉದಾಹರಣೆ ಹೇಳ್ತೀನಿ. ರೈತರು ಹೆಂಗೆ ನಿಮ್ಗೆ ಬಾರ್ಡ್ರಲ್ಲಿ ಧರಣಿ ಕುತ್ಕೊಂಡ್ರು, ಅದೇ ರೀತಿ ನಾವು ಮನ್ನೇರಗ ಬಗ್ಗೆ ಧರಣಿ ಕುತ್ಕೊಳ್ತೀವಿ. ರಾಜ್ಯ ಸರ್ಕಾರಕ್ಕೆ ಇದರಲ್ಲಿ ಹೊಣೆಗಾರಿಕೆ ಇದೆ, ಅದರಲ್ಲೂ ಕರ್ನಾಟಕದ ರಾಜ್ಯ ಸರ್ಕಾರ. ವಿಶೇಷ ಅಧಿವೇಶನ ಇದು ರಾಜಕೀಯ ಅಧಿವೇಶನ ಅಥವಾ ರಾಜ್ಯ ಸರ್ಕಾರಕ್ಕೆ ಹೊರೆ ಆಗುತ್ತಂತ ಮಾಡ್ತಿರ್ತಕ್ಕಂಥದ್ದು? ಈ ಅಧಿವೇಶನ ಕರೆಯುವ ಮುಖಾಂತರ ಏನು ಸಂದೇಶ ರವಾನೆ ಮಾಡ್ತಿದ್ದೀರಾ? ರಸ್ತೆಯಲ್ಲಿ ನಿಂತ್ಕೊಂಡು ಎಷ್ಟು ಬಡ್ಕೊಂಡ್ರು ಕೂಡ ಯಾವುದು ವ್ಯತ್ಯಾಸ ಆಗಲ್ಲ. ಕಾನೂನಾತ್ಮಕವಾಗಿ ವಿಧಾನಸಭೆ ಒಳಗೆ ನಿಂತ್ಕೊಂಡು ನಿರ್ಣಯಗಳನ್ನು ತಗೊಂಡ್ರೆ ಮಾತ್ರ ಕಾನೂನಾತ್ಮಕವಾಗಿ ಕೆಲಸ ಆಗೋದು. ಆದ್ರಿಂದ ಅಧಿವೇಶನ ಇದಕ್ಕೆ ಅತ್ಯಮೂಲ್ಯವಾದಂಥ ನಿರ್ಧಾರ ಆಗಿದೆ. ಅದಾಗಲೇಬೇಕಿತ್ತು, ಆಗಿದೆ. ಇನ್ನು ಹೊರೆ ಆಯ್ತಾ ಅಂತ ನೀವು ಕೇಳಿದ್ರಿ. ಎಲ್ಲವೂ ರಾಜ್ಯ ಸರ್ಕಾರದ ಮೇಲೆ ಏರ್ತಾ ಹೋದ್ರೆ ನೀವು ಯಾಕೆ ಕೇಂದ್ರ ಸರ್ಕಾರ ಬೇಕು? ಒಕ್ಕೂಟ ಸರ್ಕಾರ ಬೇಕು ನಮಗೆ. ಟ್ಯಾಕ್ಸ್ ನಾವೇ ಕಟ್ಟಬೇಕು. ನಮ್ಮಿಂದ ಹೆಚ್ಚು ಟ್ಯಾಕ್ಸ್ ನೀವೇ ತಗೋತೀರಿ. ದೇಶದ ಎರಡನೇ ಅತಿ ಹೆಚ್ಚು GST ಕಟ್ಟುವ ರಾಜ್ಯ ನಮ್ದು. ನಮ್ಮಿಂದ ಟ್ಯಾಕ್ಸ್ ತಗೋತೀರಿ. ತಗೊಂಡು ಉತ್ತರ ಭಾರತದ 16 ರಾಜ್ಯಗಳಿಗೆ ಕೊಡ್ತೀರಿ. ಹೌದು, ಅಭಿವೃದ್ಧಿ ಆಗ್ಬೇಕು ಸರಿ. ಯೋಜನೆಗಳನ್ನ ಕೇಂದ್ರ ಯೋಜನೆಗಳನ್ನು ತಗೊಂಬಂದು ನಮ್ಮ ಮೇಲೆ ಏರ್ತೀರಿ ಅನ್ನೋದಾದ್ರೆ ಯಾಕೆ ಕೇಂದ್ರ ಸರ್ಕಾರ ಬೇಕು ನಮ್ಗೆ? ಹಲವಾರು ಇವರು BJP ಅವರು ಪಂಚಾಯತಿ ಮಿನಿಸ್ಟರ್ ಗುಜರಾತ್ ಅಲ್ಲಿ ಇದೇ 4 ತಿಂಗಳ ಹಿಂದೆ 2,500 ಕೋಟಿ ನರೇಗಾ ದುಡ್ಡು ತಿಂದಿದ್ದಾರೆ, ಜೈಲ್ಗೂ ಹೋಗಿದ್ದಾರೆ. ಅದ್ರ ಜೊತೆಗೆ ಕಾಂಗ್ರೆಸ್ ಒಬ್ರು ಇದ್ದಾರೆ. ಅದನ್ನ ಕೇಳಿ. ಇದು ಮೇಡಮ್, ಈ ಯೋಜನೆ ಬಡವರ ಯೋಜನೆ ಅವ್ರು ಹೇಳ್ತಾರೆ ಕೆಲಸದ ದಿನಗಳನ್ನ ನಾವು ಜಾಸ್ತಿ ಮಾಡಿದ್ವಿ ಅಂತ ಹೇಳಿದ್ರೆ ಹೆಸರು ಚೇಂಜ್ ಮಾಡಿದ್ರೆ ಒಂದಷ್ಟು ಪಾಲಿಸ್ ಮಾಡಿರ್ತಕ್ಕಂಥದ್ದು, ಭ್ರಷ್ಟಾಚಾರ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾವು ಒಂದಷ್ಟು ಸುಧಾರಣೆಗಳನ್ನು ತಂದಿದ್ದೀವಿ ಅಂತ ಹೇಳ್ತಿದ್ದಾರೆ. ದೊಡ್ಡ ಭ್ರಷ್ಟಾಚಾರಿಗಳು ಅವರು. ಹೆಸರು ಬದಲಾಯಿಸಿದ್ರೆ ಏನಿಲ್ಲ ಸರ್. ನರೇಗಾ ಅಂದ್ರೆ ಮಹಾತ್ಮ ಗಾಂಧಿ ನರೇಗಾ ಅನ್ನೋದು ರಾಮ್ ಅಂತ ಯಾಕೆ ಇಟ್ಕೋಬೇಕು? ರಾಮ ಇವರೊಬ್ರಿಗೆನಾ? ಇಡೀ ಪ್ರಪಂಚಕ್ಕೆ ರಾಮನ ಹೆಸರು ಇಟ್ಕೊಂಡು ಮೋಸ ಮಾಡಿ ಭ್ರಷ್ಟಾಚಾರ ಮಾಡೋದಕ್ಕೆ ಹೆಸರು ಬದಲಾಯಿಸ್ತಾ ಇದ್ದಾರೆ ಇವರು ಅಷ್ಟೇ. ಮೇಲೆ ಹೆಸರು ಬದಲಾಯಿಸೋದಲ್ಲ, ಒಳಗಡೆ ಬದಲಾಯಿಸ್ಕೋಬೇಕು. ಅಂತರಂಗನ ಮೇಲೆ ಹೆಸರು ಬದಲಾಯಿಸ್ಬಿಟ್ಟು ಒಳಗಡೆ ಮಾಡಬಾರ್ದೆಲ್ಲ ಮಾಡಿಬಿಟ್ಟು ಬಡ ಜನಗಳಿಗೆ ಅನ್ಯಾಯ ಮಾಡಿದ್ರೆ 2,400 ಅಧಿಕಾರಿಗಳಿಗೆ ಸಂಬಳ ಕೊಟ್ಟಿಲ್ಲ 3 ತಿಂಗಳಿಂದ ಇವರು. ಅದನ್ನ ಕೊಡ್ಲಿ. ಹೆಸರು ಬದಲಾಯಿಸೋದಲ್ಲ, ಅದ ರಾಮ ತರ ನೋಡ್ಕೋಬೇಕು ಅಂತ ಯೋಗ್ಯತೆ ಇವ್ರಿಗೆ BJP ಅವ್ರಿಗೆ ಅವ್ರು ಹೇಳ್ತಿದ್ದಾರೆ. ಕೆಲಸದ ದಿನಗಳಿಗೆ ನೀವು 25 ದಿನ ಮಾಡಿದ್ದೀರಾ ಎಕ್ಸ್ಟ್ರಾ. ಮೊದಲು ಯಾವ ರೀತಿ ಕಾನೂನಲ್ಲಿ 100 ದಿನ ಮಾಡಿದ್ರು, ಮತ್ತೆ ಅಗತ್ಯ ಇದ್ದರೆ 50 ದಿನಗಳನ್ನು ಮಾಡ್ಬೋದು. ಆದರೆ ಎಲ್ಲ ಒಂದು ಕಡೆ ಈ ದೇಶದ ಬಡವರು, ಕೂಲಿ ಕಾರ್ಮಿಕರು, ಶ್ರಮಿಕ ವರ್ಗದವರ ಪರವಾಗಿರಬೇಕಾಗಿರ್ತಕ್ಕಂಥ ಸರ್ಕಾರಗಳು, ಅದು ನಿಮ್ದಿರ್ಬೋದು, ರಾಜ್ಯ ಸರ್ಕಾರಗಳಿರ್ಬೋದು, ಅವ್ರ ಪರವಾಗಿ ಕಾನೂನುಗಳನ್ನ ಮಾಡಬೇಕಲ್ವಾ? ಮನಸ್ಥಿತಿ ಅನ್ನೋದಿದೆಯಲ್ಲ ಚಿದಾನಂದ್, ಅವ್ರು ಕ್ಲೀನಾಗಿ ಅದನ್ನು ಚೆಕ್ ಮಾಡಿದ್ರೆ ಏನಕ್ಕೋಸ್ಕರ ಮಾಡಿದ್ದಾರೆ, ಯಾವ ಥರ ಮಾಡಿದರೆ ಗೊತ್ತಾಗ್ತಿತ್ತು. ವಿರೋಧ ಮಾಡಬೇಕು ಅಂತಲೇ ಮಾಡಿದ್ರೆ ಮನಸ್ಥಿತಿ ಅಲ್ಲ, ನಮ್ಮ ಹಸಿವು ಅಂತ ಕೇಳ್ತಾರೆ. ವಿರೋಧ ಮಾಡಬೇಕು ಅಂತಲೇ ವಿರೋಧ ಮಾಡ್ತಿದ್ದಾರೆ ಹೊರತು ರಾಮ ರಾಜ್ಯದ ಸ್ವರಾಜ್ಯದ ಕನಸು ಸಾಕಾರಗೊಳ್ಳೋದು ಇವರು ಬೇಕಾಗಿಲ್ಲ. ಇವ್ರ ಹೆಸರು ಬಗ್ಗೆ ಮಾತಾಡ್ತಿದ್ದಾರೆ. ಆ ಕನಸು ಸಾಕಾರ ಆಗ್ತಿದೆ. ಯಾವ ಥರ ಗ್ರಾಮೀಣ ಅಭಿವೃದ್ಧಿ ಆಗ್ತಾ ಇದೆ, ಯಾವ ಥರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ ಸಬ್ಕಾ
ನೋಡಿ, ಕಾಂಗ್ರೆಸ್ ಪಕ್ಷದ ವಕ್ತಾರರು ಮಾತಾಡ್ತಿದ್ದಾರೆ, ರೈತರ ಬಗ್ಗೆ ಮಾತಾಡ್ತೀರಾ. 2,500 ರೈತರು ಆತ್ಮಹತ್ಯೆ ಆದಾಗ ಏನ್ ಮಾಡ್ತಾ ಇದ್ರಿ? 4,000 ರೂಪಾಯಿ ರೈತರಿಗೆ ಕೊಡ್ತಾ ಇದ್ದನ್ನು ಸ್ಟಾಪ್ ಮಾಡಿದ್ರಿ. ಏನ್ ಮಾಡಿದ್ರಿ? ರೈತ ವಿದ್ಯಾರ್ಥಿ ಕೊಡ್ತಾ ಇದ್ರಿ, ಏನ್ ಮಾಡಿದ್ರಿ? ಇದು ನಿಮ್ಮ ರೈತರ ರಾಜ್ಯದಲ್ಲಿ ಬ್ಯಾನರ್ಗಳು ಹಾಕಿದ್ರೆ ಸಾಯಿಸ್ತಾ ಇದ್ದೀರಾ. ಅಲ್ಲಿ ನೋಡಿದ್ರೆ ಹೆಣ್ಮಕ್ಳಿಗೆ ಕೊಡುವ ಗೌರವ ನಾವು ನೋಡ್ತಾ ಇದೀವಿ ಶಿಡ್ಲಘಟ್ಟದಲ್ಲಿ ಏನಾಗ್ತಿದೆ ಅಂತ. ಈ ಸರ್ಕಾರ ಇರೋದು ಹೆಣ್ಮಕ್ಳ ಉದ್ಧಾರ ಮಾಡಕ್ಕಲ್ಲ, ಬರೀ ಹೆಣ್ಮಕ್ಳನ್ನ ಹಂಗಿಸಕ್ಕಿರೋದು, ಬೇರೆ ಏನಿಲ್ಲ. ಬರೀ ನರೇಗಾ ಡೈವರ್ಟ್ ಮಾಡಬೇಡಿ, ನರೇಗಾದ ಬಗ್ಗೆ ನರೇಗಾದ ಬಗ್ಗೆ 125 ದಿನ ಏನಿದೆ ಅದನ್ನ ಅರ್ಥ ಮಾಡ್ಕೊಂಡ್ರೆ ಇವ್ರಿಗೆ ಅರ್ಥ ಆಗುತ್ತೆ. ಯಾವಾಗ ಅವ್ರಿಗೆ ರಜೆಗಳಿರುತ್ತೆ ಆ ಟೈಮಲ್ಲಿ ಕೃಷಿ ಚಟುವಟಿಕೆಗಳನ್ನು ಮಾಡೋಕ್ಕೆ ಅವ್ರಿಗೆ ಅವಕಾಶ ಇರುತ್ತೆ. ನೋಡಿ, ಇದರಲ್ಲಿ ಎಲ್ಲರ ವಿಕಸಿತ ಇದೆ. ನೀವು ಮಾತಾಡೋ ತರ ಬರೀ ನಿಮ್ಮ ಪಾರ್ಟಿ ಲೀಡರ್ ವಿಕಸಿತ ಅಲ್ಲ, ಇಲ್ಲಿ ಅರ್ಥ ಆಯ್ತಾ? ವಿಕಸಿತ ಭಾರತ ಇದೆ. ಇದು ನರೇಗಾ ಅತ್ಯಾಚಾರಿಗಳು ನೀವು ಎಂ ನರೇಗಾಲಿ ಕೇಂದ್ರ ಸರ್ಕಾರದವರು ಬಜೆಟ್ ಅಲ್ಲಿ ಕಡಿತ ಮಾಡಿದ್ದಾರೆ ಅಂದ್ರೆ ಅದು ಬಿಜೆಪಿ ಸರ್ಕಾರದವರು ಬಜೆಟ್ ಅಲ್ಲಿ ಕಡಿತ ಮಾಡಿರೋದು ಇಂಥ ಸರ್ಕಾರ. ಇವರು ಬರೀ ಒಂದು ಮಾಲಿಶ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ನೀವು ಮಾಲಿಶ್ ಮಾಡಬೇಡ್ರಿ, ನಿಮ್ಮ ಅಂತರಂಗ ಫಸ್ಟ್ ನೀವು ಶುದ್ಧೀಕರಣ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಯಾಕಂದ್ರೆ ಇವತ್ತು ಎಂ ನರೇಗಾಲಿ ಮಹಾತ್ಮ ಗಾಂಧಿ ಅವರ ಹೆಸರಿದೆ, ಆದರೆ ನೀವು ಜಿ-ರಾಮ್ ಏನಿದೆ ಅದಲ್ಲಿ ರಾಮಂದ್ ಎಕ್ಸ್ಪೆನ್ಷನ್ ತೋರಿಸಿ ಅದು ಮಾಡ್ತಾ ಇಲ್ಲ. ದಿನಗೂಲಿಗಳಿಗೆ 200ರಿಂದ 250 ರೂಪಾಯಿ ಎಲ್ಲ ದರಗಳು ಇವತ್ತು ಹೆಚ್ಚೆ ಮಾಡಿದ್ದಾರೆ. ದಿನಗೂಲಿಗಳು 200ರಿಂದ 250 ರೂಪಾಯಲ್ಲಿ ಹೆಂಗ್ ಬದುಕಕ್ಕಾಗತ್ತೆ? ಅದು 15 ದಿನಕ್ಕಂತೂ ಕೊಡಲ್ಲ, ತಿಂಗ್ಳುಗಟ್ಟಲೆ ಕಾಯ್ಬೇಕು. ಇವರು ಬಡವ್ರನ್ನ ಇವತ್ತು ಬೆಳಿಬೇಕು ಅನ್ನೋ ಒಂದು ಉದ್ದೇಶದಲ್ಲಿಲ್ಲ, ಇವರು ಬಡವ್ರನ್ನ ಸಾಯಿಸೋದಕ್ಕೆ ಬಂದಿರೋದು. ಈ ನರೇಗಾ ಯೋಜನೆಯಿಂದ ಬಹಳಷ್ಟು ಅನುಕೂಲ ಆಗ ಅವ್ರು ಹೇಳ್ತಾರೆ ಒಂದಷ್ಟು ಪಾಲಿಶ್ ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ. ಕೆಲಸದ ದಿನಗಳನ್ನು 20 ದಿನಗಳನ್ನ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾರೆ. ವಿಕಸಿತ ಭಾರತದ ಕಲ್ಪನೆ ಅನ್ನೋ ಮಾತನ್ನು ಹೇಳ್ತಾರೆ. ಕೆಲವೊಂದು ಕಡೆ ವಿರೋಧ ಮಾಡ್ಲಿಕ್ಕಾಗಿಯೇ ತಾವು ವಿರೋಧ ಮಾಡೋದಾ? ಸರ್, ಅವರು ಹೇಳೋದೆಲ್ಲ ನಂಬ್ಕೊಂಡಿದ್ರೆ ಜನ ಮೂರ್ನಾಮ ಆಗ್ಬಿಡ್ತಾರೆ. 15 ವರ್ಷ ನರೇಂದ್ರ ಮೋದಿ ಅವರು ಸರ್ಕಾರ ನಡೆಸಿ ಇವತ್ತಿಗೂ ರಾಮನ ಹೆಸರಲ್ಲಿ ರಾಜಕಾರಣ ಮಾಡ್ತಾರೆ ಅಂದ್ರೆ ಅವ್ರಿಗೆ ನಾಚಿಕೆ ಆಗಲೇಬೇಕು. ಇವ್ರಿಗಿಂತ ಜಾಸ್ತಿ ರಾಮನ ಹೆಸರಿಗೆ ನಾವು ಕಾಯ್ತಾ ಇದೀವಿ. ಏನಕ್ಕಂದ್ರೆ ನಮ್ಗೆ ನಿಜವಾಗ್ಲೂ ರಾಮರಾಜ್ಯ ಬೇಕು. ನಾನು ಮುಸ್ಲಿಂ ಆಗಿ ಹೇಳ್ತಾ ಇದ್ದೀನಿ. ಏನಕ್ಕೆ ರಾಮರಾಜ್ಯ ಬೇಕಂದ್ರೆ ರಾಮರಾಜ್ಯ ಅಂದ್ರೆ ಏನ್ ಗೊತ್ತಾ? ಈ ಭಾರತದಲ್ಲಿ ಒಂದು ನಾಯಿನೂ ಊಟ ಇಲ್ಲಂಗೆ ಮಳ್ಕೊಂಡ್ಬೇಡ್ದು, ಆದ್ರೆ ಜನ ಊಟ ಇಲ್ಲಂಗೆ ಸಾಯ್ತಾ ಇದಾರೆ. 15 ವರ್ಷ ಆದ್ರೂ ಇನ್ನ ರಾಮನ ಹೆಸರು ಹೇಳ್ಕೊಂಡೆ ರಾಜಕಾರಣ ಮಾಡ್ತಾ ಇದಾರೆ. ಇವ್ರು ಮಾಡಿರೋದು ಯಾವ್ದು ಒಳ್ಳೆ ಕೆಲಸ ಇಲ್ಲ ಹೇಳ್ಕೊಳಕ್ಕೆ, ಅದಕ್ಕೆ ರಾಮನ ಹೆಸರು ತಗೊಂಡು ರಾಜಕಾರಣ ಮಾಡ್ತಾ ಇದಾರೆ. ಮಹಾತ್ಮ ಗಾಂಧೀಜಿ ಅವರು ಕೇವಲ ಕಾಂಗ್ರೆಸ್ ಐಕಾನ್ ಅಲ್ಲ, ಅವರು ಪಕ್ಷಾತೀತವಾಗಿ ಒಬ್ಬ ರಾಷ್ಟ್ರೀಯ ನಾಯಕ. ಸೊ ಅವರು ಕಂಡಂತಹ ಒಬ್ಬ ಏನು ಗ್ರಾಮ ಸ್ವರಾಜ್ಯದ ಕನಸು, ಗ್ರಾಮ ಭಾರತದ ಕನಸು, ಗ್ರಾಮಗಳಲ್ಲಿ ಉದ್ಧಾರ ಆದ್ರೆ ಮಾತ್ರನೇ ಭಾರತದ ಏಳ್ಗೆ ಸಾಧ್ಯ ಅಂತ ಹೇಳಿದ್ದಕ್ಕೆ ಅವ್ರ ಹೆಸರನ್ನ UPA ಸರ್ಕಾರ ಇಟ್ಟಿದ್ದಂಥದ್ದು. ಇವತ್ತು ಆ ಹೆಸರನ್ನ ಇವರು ತೆಗೆದಾಕೋದು ಯಾತಕ್ಕೆ? ಹಾಗಾದ್ರೆ ಗಾಂಧೀಜಿ ಅವರು ಸತ್ಯ ಮತ್ತು ಅಹಿಂಸೆ ಮೂಲಕವೇ ಈ ಭಾರತ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಂತವ್ರು. ಆದ್ರೆ ಇವತ್ತು ಅವ್ರ ಮೌಲ್ಯಗಳನ್ನ ಯಾಕೆ ಇವರು ಹಳಸಾಕ್ಲಿಕ್ಕೆ ಹೋಗ್ತಿದ್ದಾರೆ? ಗ್ರಾಮೀಣ ಭಾಗದ ಬದುಕು, ಬಡವರ ಬದುಕು ಹಸನಾಗ್ಸಿದ್ದು ಆ ಯೋಜನೆ, ಅತಿ ದೊಡ್ಡ ಯೋಜನೆ ಅದು. ಇವತ್ತು ಆ ಯೋಜನೆಗೆ 40-60 ಅನುಪಾತದಲ್ಲಿ ಏನೋ ಅನುದಾನ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದು ಕೊಡ್ತಾರೆ ಅಲ್ವಾ ಗೊತ್ತಿಲ್ಲ. ಎಸ್ ಸರ್, ಆಯ್ತು ಸರ್. ಅವ್ರು ಹೇಳ್ತಾರೆ ಒಂದು ಟು ದಿ ಪಾಯಿಂಟ್ ನೀವು ಆನ್ಸರ್ ಮಾಡಿ. ಎಸ್, ಮೊದಲು ಎಷ್ಟಿತ್ತೇಳಿ? 91.4% ಕೇಂದ್ರ ಸರ್ಕಾರ ಕೊಡೋದು ನರೇಗಾಗೆ. ರಾಜ್ಯ ಸರ್ಕಾರಗಳು 91.6 ಕೊಡೋದು, ರಾಜ್ಯ ಸರ್ಕಾರಗಳು 8.4% ಕೊಡೋದು. ಈಗ ನೀವು ಏನು ಮಾಡಿದಿರದೆ ಎಲ್ಲ ದೇಶದ ಎಲ್ಲ ರಾಜ್ಯಗಳಿಂದಲೂ GSTಯನ್ನು ಕಲೆಕ್ಟ್ ಮಾಡ್ತೀರಾ, ಹೌದಲ್ವಾ? ರಾಜ್ಯ ಸರ್ಕಾರಗಳಿಗೆ ಈಗ ಏನಾಗಿದೆ ಅಂತ ಹೇಳಿದ್ರೆ ನಿಮ್ಮ GSTಯಲ್ಲಿ ಸರ್ಕಾರ ನಡೆಸುವಂಥ ಅನಿವಾರ್ಯತೆ ಎದುರಾಗಿರ್ತಕ್ಕ ಒಂದು ಅಬಕಾರಿ ಟ್ಯಾಕ್ಸ್ ಬಿಟ್ಟರೆ ಮತ್ತು ವಾಣಿಜ್ಯ ಟ್ಯಾಕ್ಸಲ್ಲಿ ಇಡೀ ಸರ್ಕಾರಗಳು ನಡೆಸಬೇಕು. ನೀವು GSTಯನ್ನು ಸರಿಯಾದ ಸಮಯಕ್ಕೆ ಕೊಡಲಿಲ್ಲ ಅಂದ್ರೂ ಕೂಡ ಆ ರಾಜ್ಯ ಸರ್ಕಾರ, ಅದು ಯಾವುದೇ ಸರ್ಕಾರ ಇರ್ಬೋದು, ಅದು ಭಾರತೀಯ ಜನತಾ ಪಕ್ಷದ ರಾಜ್ಯ ಸರ್ಕಾರಗಳಿರ್ಬೋದು ಅಥವಾ ಪ್ರಾದೇಶಿಕ ಪಕ್ಷದ ಸರ್ಕಾರಗಳಿರ್ತಕ್ಕಂಥದ್ದು ಅಥವಾ ಕಾಂಗ್ರೆಸ್ ಸರ್ಕಾರಗಳು ಇರ್ತಕ್ಕಂಥದ್ದು. ಈಗ ನೀವು ಅನುಪಾತವನ್ನು ಹೆಚ್ಚು ಮಾಡೋ ಮುಖಾಂತರ ಈ ಹಿಂದೆ ಸ್ಮಾರ್ಟ್ ಸಿಟಿಯಲ್ಲೂ ಕೂಡ ಪುರಸ್ಕೃತ ಯೋಜನೆಗಳನ್ನು ಕೇಂದ್ರ ರಾಜ್ಯ ಸರ್ಕಾರಕ್ಕೆ 60%, ನಿಮ್ಮದು 40% ಮಾಡಿದ್ರಿ. ಇಲ್ಲೂ ಕೂಡ 60-40 ಮಾಡೋ ಮುಖಾಂತರ ರಾಜ್ಯ ಸರ್ಕಾರಗಳಿಗೆ ಹೊರೆ ಹಾಕುವ ಮುಖಾಂತರ ಇಡೀ ಯೋಜನೆಯನ್ನು ಹಳ್ಳ ಹಿಡಿಸುವ ಇಂಡೈರೆಕ್ಟ್ ತಂತ್ರನ. ಸರ್ ನೋಡಿ, ಇವತ್ತು ನೀವು ಗಮನಿಸಿದಿರಿ, ಇಡೀ ಅದೇ ಹೇಳ್ತಾ ಇದ್ದೀನಿ, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಇಡೀ ಕೋಲ್ಕತ್ತಾದಲ್ಲಿ ಅಂದರೆ ಪಶ್ಚಿಮ ಬಂಗಾಳದಲ್ಲಿ 22,000 ಕೋಟಿ ಲೂಟಿ ಮಾಡಿದ್ದಾರೆ ಇದೇ ನರೇಗಾ ವಿಚಾರದಲ್ಲಿ. ಮತ್ತು ಕರ್ನಾಟಕದಲ್ಲಿ 45 ಕೋಟಿ ಲೂಟಿ ಮಾಡಿದ್ದಾರೆ. ಸೊ ಈಗ 60-40 ಅನುಪಾತದಲ್ಲಿ ತೊಗೊಂಬರ್ತಾ ಇದ್ದಾರೆ. ತೊಗೊಂಬರೋದ್ರಿಂದ ಇದು ಯಾರಿಗೆ ಹೊರೆ? ಉದ್ದೇಶಪೂರ್ವಕವಾಗಿ ಆಯಾ ರಾಜ್ಯ ಸರ್ಕಾರಗಳನ್ನ ಈ ಮುಖಾಂತರ ಹೊರೆ ಹೊರಿಸುವ ಮುಖಾಂತರ ಕೇಂದ್ರ ಸರ್ಕಾರಗಳ ಒಕ್ಕೂಟ ವ್ಯವಸ್ಥೆ. ನೀವು ಟ್ಯಾಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀರಿ. ಎಲ್ಲ ಟ್ಯಾಕ್ಸ್ಗಳು GSTನಲ್ಲಿ 50% ಸ್ಟೇಟ್ಗೆ ಇರುತ್ತೆ, 50% ಸೆಂಟ್ರಲ್ಗೆ ಇರುತ್ತೆ.
ಬರುತ್ತೆ. ಇವ್ರಿಗೂ 5% ಬರುತ್ತಲ್ವಾ, ಟ್ಯಾಕ್ಸ್ GST ಬರುತ್ತಲ್ವಾ, ಪ್ರತಿಯೊಂದು ಬಿಲ್ಲಲ್ಲೂ ಬರುತ್ತಲ್ವಾ, ಅದನ್ನ ಏನು ಮಾಡ್ತಾರೆ. ಮತ್ತೆ ಇನ್ನೊಂದು ಟ್ಯಾಕ್ಸ್ ಡೆವಲ್ಯೂಷನ್ ಒಂದು ಫಾರ್ಮುಲಾನೇ ಇದೆ. ಆನ್ ದಿ ಬೇಸ್ ಆಫ್ ದ ಏರಿಯಾ ಪಾಪ್ಯುಲೇಷನ್ ಅದ್ರ ಮೇಲೆ ಆಗುತ್ತೆ ಸರ್. ಇವತ್ತು ಇವ್ರದ್ದು ವಿರೋಧ ನಮಗೆ 1 ರೂಪಾಯಿಗೆ 13 ಪೈಸೆ ಕೊಡ್ತಾರೆ ರಾಜ್ಯ ಸರ್ಕಾರಗಳು. UP, MP, ಬಿಹಾರ್. ಅದು ಸುಳ್ಳು. ಟ್ಯಾಕ್ಸ್ ಡೆವಲ್ಯೂಷನ್ ಇಸ್ ಅ ಫಾರ್ಮುಲಾ ಆನ್ ದಿ ಪಾಪ್ಯುಲೇಷನ್ ಆನ್ ದಿ ಬೇಸ್ಡ್ ಆಫ್ ದ ಹೇಳ್ತಿರೋದು. ಆ ಪಾಪ್ಯುಲೇಷನ್ ವಿಚಾರದಲ್ಲಿ ದಕ್ಷಿಣ ಭಾರತದ ರಾಜ್ಯಗಳು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿದ್ವು. ಉತ್ತರ ಭಾರತದ ರಾಜ್ಯಗಳು ಆ ಕಂಟ್ರೋಲ್ ಮಾಡಲಿಲ್ಲ. ಯಾರಿಗೆ ಅನ್ಯಾಯ ಆಗ್ತಿದೆ? GST ಕೌನ್ಸಿಲ್ ಅಲ್ಲಿ ಇವರ ನಾಯಕರು ಕೃಷ್ಣ ಬೈರೇಗೌಡರು ಇದ್ದಾರೆ. ಹೋಗಿ ಅದನ್ನು ವಿರೋಧ ಮಾಡಲಿ, ದೊಡ್ಡ ಸ್ಟ್ರೈಕ್ ಮಾಡ್ಲಿ ಕುತ್ಕೊಂಡು. ಮತ್ತೆ ಇನ್ನೊಂದು ಸರ್, ಇವತ್ತು ಗಾಂಧೀಜಿ ಹೆಸರು ಹೇಳ್ತಾ ಇದ್ದಾರಲ್ಲ, ಗಾಂಧೀಜಿಯ ಕನಸನ್ನ ಯಾವುದು ನನಸು ಮಾಡಿದ್ದಾರೆ ಸರ್? ಗಾಂಧೀಜಿಯ ಸ್ವರಾಜ್ಯ ಕನಸನ್ನು ನನಸು ಮಾಡಿದವರು ನಾವು. ಸ್ವಚ್ಛ ಭಾರತ ಆಗಿರ್ಬೋದು, ಮೇಕ್ ಇನ್ ಇಂಡಿಯಾ ಆಗಿರ್ಬೋದು, ಆತ್ಮನಿರ್ಭರ ಭಾರತ ಆಗಿರ್ಬೋದು. ಮತ್ತೆ ಸರ್ ಇನ್ನೂ ಹೇಳ್ತೀವಿ ಸರ್, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನಾ ಆಗಿರ್ಬೋದು, ಸರ್ವ ಶಿಕ್ಷಣ ಅಭಿಯಾನ ಆಗಿರ್ಬೋದು, ಇವೆಲ್ಲವೂ ಸಹ ನಾವು ಅಂದ್ರೆ ಬಿಜೆಪಿ ಸರ್ಕಾರ ಇದನ್ನ ನನಸು ಮಾಡಿದ್ದು. ಗಾಂಧೀಜಿಯ ಕನಸನ್ನ ನಾವು ನನಸು ಮಾಡಿದ್ವಿ ಅಂತ ಹೇಳಿ ಹೇಳ್ತಾರೆ. ಸ್ವಚ್ಛ ಭಾರತ ನಾಚಿಕೆ ಆಗ್ಬೇಕು, ಗಾಂಧಿ ಹೆಸರು ಹೇಳಕ್ಕೂ ನಾಚಿಕೆ ಆಗ್ಬೇಕು. ನೋಡಿ ಇವತ್ತಿನ ದಿವಸ ನಮ್ಮ CM ಅವ್ರ ಮನೆ ಹೇಳ್ತಿದ್ರು, ಪದೇ ಗಾಂಧಿಯನ್ನ ಕೊಲ್ಲುವಂತ ಒಂದು ಕೆಲಸನ ಮಾಡ್ತಾರೆ. ಒಂದು ಪ್ರೊಟೆಸ್ಟ್ ಆದ್ರೆ ಗಾಂಧಿ ಪ್ರತಿಮೆ ಮುಂದೆ ಕುತ್ಕೊಳ್ತಾರೆ. ಯಾವ ನೈತಿಕತೆ ಇದೆ ಸರ್ ಇವ್ರಿಗೆ ಗಾಂಧಿ ಹೆಸರು ಹೇಳೋದಕ್ಕೆ? ಇವತ್ತು ಗಾಂಧೀಜಿಯವರು ಹಳ್ಳಿಗಳ ದೇಶ, ಪ್ರತಿಯೊಬ್ಬ ಹಳ್ಳಿಯಲ್ಲಿ ಪಂಚಾಯಿತಿಯಲ್ಲಿ ತಮ್ಮ ಹಕ್ಕನ್ನು ಸಾಧಿಸಬೇಕು. ಹಳ್ಳಿಯಲ್ಲಿ ಹಿಂದುಳಿದ ವರ್ಗದವರಿಗೆ, ಬಡವರಿಗೆ ಒಂದು ಉದ್ಯೋಗ ಸಿಗ್ಲಿ ಅನ್ನೋ ಒಂದು ನಿಟ್ಟಿನಲ್ಲಿ UPA ಸರ್ಕಾರ ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ ಅವತ್ತಿನ ದಿವಸ ಈ ನರೇಗಾ ಯೋಜನೆಯನ್ನ ಜಾರಿಗೆ ತರುತ್ತು. ಇದರಿಂದ ಸಾಕಷ್ಟು ಹಳ್ಳಿಗಳಲ್ಲಿ ಸಾಕಷ್ಟು ಜನರು ತಮ್ಮ ಸ್ವಂತ ಕಾಲಿನ ಮೇಲೆ ಉದ್ಯೋಗವನ್ನ ಮಾಡಿ ಸಂಸಾರಗಳನ್ನ ಕಟ್ಕೊಳ್ತಿದ್ರು. ಅದಕ್ಕೆ ಇವತ್ತಿನ ದಿವಸ ಗಾಂಧಿ ಅನ್ನೋ ಹೆಸರು ನಿಮ್ಮ ರಾಜಕೀಯ ಅಸ್ತ್ರ ಅನ್ನೋ ಒಂದು ಮಾತನ್ನ ಅವ್ರು ಕೂಡ ಹೇಳಿದ್ರು. ಅಲ್ಲ, ಅಸ್ತ್ರವಾಗಿ ರಾಮನ ಹೆಸರನ್ನ ಅವಳು ಬಳಸ್ತಿರೋದು ಆಯ್ತಲ್ಲ. ನಾವು ಗಾಂಧಿಯನ್ನ ನಮ್ಮ ದೇಹದ ನರನಾಡಿಗಳೆಲ್ಲ ಆವರಿಸ್ಕೊಂಡಿದೀವಿ ನಾವು. ಅರ್ಥ ಆಗ್ತಿದೆಯಲ್ಲ? ಸ್ವಚ್ಛ ಭಾರತ್ ಬಗ್ಗೆ ದೊಡ್ಡದಾಗಿ ಭಾಷಣ ಬಿಗಿದ್ರು. ನಾನು ಲಿಸ್ಟ್ ಕೊಡ್ತೀನಿ ನಿಮ್ಗೆ, ಇಲ್ಲಿದೆ ಲಿಸ್ಟು ನನ್ನ ಹತ್ರ. ಕೇಂದ್ರ ಸರ್ಕಾರದ ಯಾವ ಒಂದು ಯೋಜನೆ ಇವ್ರು ಹುಟ್ಸಾಕಿದ್ದು ಅಂತ ಕೇಳ್ಬಿಡ್ರಿ, ಹೇಳ್ಬಿಡ್ಲಿ ಒಂದೇ ಒಂದು ಯೋಜನೆ ಹೇಳ್ಬಿಡ್ಲಿ. ಯಾವ ಯೋಜನೆ? ನೀವು ಒಂದೇ ನೀವಾಗೆ ಮಾಡಿ ರಸ್ತೆಗಳನ್ನ ಹೆಂಗ್ ಮಾಡ್ಬೋದು, ಅಭಿವೃದ್ಧಿ ನೋಡ್ಬೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಟ್ಟಿದ್ದೆ ಬಿಜೆಪಿಯ ವಾಜಪೇಯಿ ಸರ್ಕಾರ ಇದ್ದಾಗ. ಆಯ್ತಾ? ಇವತ್ತು ಸಾರಿ ಯೋಜನೆಯಲ್ಲಿ 100 ದಿನ ಇದ್ದಿದ್ದು 125 ದಿನ ಆಗಿದೆ. ಅದೇ ಮೊದಲು ಯಾರ್ದ ಜಾಬ್ ಕಾರ್ಡಲ್ಲಿ ಯಾರೋ ಕೆಲಸ ಮಾಡ್ದಲ್ಲ ದುಡ್ಡು ಜಾಬ್ ಗಳಿಸ್ಕೊಂತಿದ್ರು ಕಾಂಗ್ರೆಸ್ನವರು. ಇವತ್ತು ಇಂಥವ್ರೇ ಕೆಲಸ ಮಾಡ್ಬೇಕು, ಅಂತವ್ರಿಗೆ ದುಡ್ಡು ಹೋಗುತ್ತೆ. ಇದನ್ನ ಕಾಂಗ್ರೆಸ್ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಕಾಂಗ್ರೆಸ್ ಅವ್ರಿಗೆ ಅಂದ್ರೆ ಕಳ್ತನದಲ್ಲಿ ಜಾಬ್ ತುಂಬಿಸ್ಕೊಳ್ಳೋದು ಹೊರಟೋಯ್ತಲ್ಲ ಅಂತ ಸರ್. ಇವ್ರಿಗೆ ಕೋಪ ಇರ್ತಕ್ಕಂಥದ್ದು ಗಾಂಧೀಜಿ ಹೆಸರು ಹೋಗಿದೆ ಅಂತಲ್ಲ, ರಾಮನ ಹೆಸರು ಬಂದಿದೆ ಅಂತ ಹೇಳಿ. ಇವರ ಕಪಿಲ್ ಸಿಬಲ್ ಲಾಯರ್ ಅನ್ನ ಇಟ್ಟು ರಾಮ ಮಂದಿರ ಸುಳ್ಳು, ರಾಮ ಸೇತುವೆ ಸುಳ್ಳು ಅಂತ ಹೇಳಿ ಲಾಯರ್ ಇಟ್ಟಾರೆ ಇವರು. ರಾಮ ಮಂದಿರದ ವಿರುದ್ಧವಾಗಿ ನಡ್ಕೊಂಡವ್ರು ಇವರು. 2013 ಆಡಿಟ್ ಅಲ್ಲಿ 4,33,000 ಜಾಬ್ ಕಾರ್ಡ್, ನಕಲಿ ಜಾಬ್ ಕಾರ್ಡ್. ಸರ್, ಈ ಪ್ರಸ್ತುತಕ್ಕೆ ಒಬ್ಬ ಜ್ಞಾನಿ ಹೇಳಿದ್ದಾರೆ, ಅಜ್ಞಾನದ ಫಲ ಅಹಂಕಾರ, ಅಹಂಕಾರದ ಫಲ ದ್ವೇಷ, ದ್ವೇಷದ ಫಲ ಸರ್ವನಾಶ. ಬಿಜೆಪಿ ಸರ್ವನಾಶ ಆಗೋದು ಅಂತೆ. ಯಾಕೆಂದ್ರೆ ಇವತ್ತು ನಮ್ಮ ದೇಶದಲ್ಲಿ ಮಹಾತ್ಮ ಗಾಂಧಿ ಅವರು ಯಾವತ್ತೂ ಸೂಟು ಬುಟ್ಟು ಹಾಕೊಂಡು ಓಡಾಡಿದವರಲ್ಲ. ತುಂಬ ಸಿಂಪಲ್ ಸಿದ್ಧಾಂತ ಅವ್ರದ್ದು. ಇವತ್ತು ಇದೇ BJP ಆಗಲಿ, ಇದೇ ಕಾಂಗ್ರೆಸ್ ಆಗಲಿ, ಯಾವ MLA, ಯಾವ MP ಮಹಾತ್ಮ ಗಾಂಧಿ ಹೆಸರು ಹೇಳ್ಕೊಂಡು ಅವ್ರ ಥರ ಸಿಂಪಲ್ ಆಗಿ ಓಡಾಡಿದ್ದಾರೆ. ಇವರು ಮಾತಾಡ್ತಾರೆ ರಾಮ 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 ಅಂತ ಹೇಳ್ತಾರೆ. ರಾಮರಾಜ ಆಡಕ್ ಬಿಟ್ಟಿದಾರ? ಗಾಂಧಿ ಅನ್ನೋದು ನಿಮ್ಮ ರಾಜಕೀಯ ಅಸ್ತ್ರ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಸ್ವಚ್ಛ ಭಾರತ್ ಯೋಜನೆ ನಾವು ತಂದಿದ್ದು. ಗಾಂಧಿಯನ್ನ ಕೇವಲ ಕಾಂಗ್ರೆಸ್ ಪಕ್ಷ ರಾಜಕಾರಣಕ್ಕೆ ಬಳಕೆ ಮಾಡ್ತೀವಿನ, ನೀವು ನೆಹರು ಇಂದಿರಾ ಗಾಂಧಿ ನೀವು ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ರು. ಮಹಾತ್ಮ ಗಾಂಧೀಜಿ ಅವರು ಈ ದೇಶದ ಆಸ್ತಿ. ಅವರು ಮಹಾತ್ಮ ಗಾಂಧಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡೋದ್ರಲ್ಲಿ ಒಂದು ದೊಡ್ಡ ಹೋರಾಟವನ್ನು ಮಾಡಿದರು. ಆ ಸ್ವತಂತ್ರ ಹೋರಾಟದಲ್ಲಿ ಇವರು ಪಕ್ಷದಿಂದ ಯಾರೂ ಭಾಗವಹಿಸಿರಲಿಲ್ಲ. ಮಹಾತ್ಮ ಗಾಂಧೀಜಿಯವರು ಕರೆ ಕೊಟ್ಟ ಭಾರತ ಚೋಡೋ ಚಳವಳಿಗೆ ಇವರು ಅದರ ವಿರುದ್ಧವಾಗಿ ಬ್ರಿಟಿಷರಿಗೆ ಕೈ ಜೋಡಿಸಂತವ್ರು. ಇವರು ಸ್ವತಂತ್ರ ಹೋರಾಟದ ಮುಂಚೆನೂ ಇವರು ಸಹಾಯ ಮಾಡಿಲ್ಲ, ಸ್ವತಂತ್ರದ ನಂತರನೂ ಇವರು ಸಹಾಯ ಮಾಡಿಲ್ಲ. ಸ್ಕೂಲಲ್ಲಿ ಓದಿರೋದವರು. ಕೇಂದ್ರ ಸರ್ಕಾರ ಆರ್ಥಿಕ ಜವಾಬ್ದಾರಿಯಿಂದ ಜಾರ್ಕೊಳ್ಳೋದಕ್ಕೆ ರಾಜ್ಯ ಸರ್ಕಾರದ ಮೇಲೆ ಆರ್ಥಿಕ ಹೊರೆಯನ್ನು ಹೇರೋದಕ್ಕೋಸ್ಕರ ಈ ಷಡ್ಯಂತ್ರ ಮಾಡಿದ್ದಾರೆ. ಹಾಗಾಗಿ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಬದಲಾವಣೆ ಮಾಡಿ ಅನುದಾನಗಳನ್ನೆಲ್ಲ ತಗೊಂಡೋಗಿ ಕರ್ನಾಟಕದಿಂದ ಹೆಚ್ಚಾಗಿ ತಗೊಂಡು ಹೋಗಿ ಉತ್ತರ ಪ್ರದೇಶಕ್ಕೆ ಕೊಡ್ತಾ ಇದ್ದಾರೆ. ಉತ್ತರ ಪ್ರದೇಶದಲ್ಲಿ ಅತಿ ಕಡಿಮೆ GDP ಇದೆ, ಆದ್ರೂ ಕೂಡ 2,18,00,000 ತೆರಿಗೆಯನ್ನ ಯಾಕೆ ಅವ್ರು ಕೊಡ್ತಾ ಇದ್ದಾರೆ? ಕರ್ನಾಟಕಕ್ಕೆ ಕಳೆದ 4 ವರ್ಷದಲ್ಲಿ ನೀವು ಹಂಗ ನೋಡ್ಕೊಳ್ಳೋದಾದ್ರೆ 45,000 ಕೋಟಿ ನಷ್ಟ ಆಗಿದೆ. ಇವ್ರು ಇವಾಗ ಎಸ್ ಸಿ
ಸೇರಿಸ್ಕೊಳ್ತಾರೆ ರಾಮಣ್ಣ ಸೇರಿಸ್ಕೊಳ್ಳೋ ಸುಳ್ಳು ಹೇಳೋದು ಜನಕ್ಕೆ ಬೇರೆ ಸುಳ್ಳು ಬುಳ್ಳೆ ಇವ್ರ ಹೆಸರು ವಿಕಾಸ್ ಭಾರತ್ ಗ್ಯಾರಂಟಿ ರೋಜ್ಗಾರ್ ಜೀವನ್ ಮಿಷನ್ ಅಂತ ಹೇಳ್ಬಿಟ್ಟು ಬರೋದು ಸ್ವಚ್ಛ ಭಾರತ್ ಅಂತ ಹೇಳ್ತಾ ಇದ್ರು. ಏನಿಲ್ಲ ಇವತ್ತು ಮೇಕ್ ಇನ್ ಇಂಡಿಯಾ ಅಂತ ಹೇಳ್ಬಿಟ್ಟು ಮಾಡಿದ್ರು ನರೇಂದ್ರ ಮೋದಿ ಅವರು. ಹೆಸರು ಕೇಳಿ ಅವ್ರಿಗೆ ಯೋಜನೆ ಹೆಸರು ಕೇಳಿ. ಒಂದು ಮಾತನ್ನ 1000 ಸಲ ಹೇಳಿ ನಿಜ ಮಾಡುವಂತ ಜಾಯಮಾನ ಅವ್ರದ್ದು. ಇದೇ ಇವರು ಮೇಕ್ ಇನ್ ಇಂಡಿಯಾ ಅಂತ ಹೇಳ್ಬಿಟ್ಟು ಮಾಡಿದ್ರು ನರೇಂದ್ರ ಮೋದಿ ಅವರು. ಒಂದಾದ್ರು ಮೇಕ್ ಇನ್ ಇಂಡಿಯಾ ಬಟ್ಟೆ ಹಾಕೋತಾರ ಜರ್ಮನು ಇಟಲಿ ಫ್ರಾನ್ಸ್ ಹಾಕೊಳ್ಳೋರು. ಇವ್ರು ಹೇಳ್ತಾ ಇದಾರೆ ಇವರು ಭ್ರಷ್ಟಾಚಾರ. ಇವರು ಆ ಹೆಸರಲ್ಲೇ ರಾಮ್ ಇಲ್ಲ ಅಂತ. ರಾಮೇ ಇಲ್ಲ ನೋಡಿ, ಹೆಸರು ಬದಲಾವಣೆ ಮಾಡಿದ್ರೆ ಸಾಕಾಗಲ್ಲ ಸರ್, ಜನರ ಬದುಕು ಕೂಡ ಬದಲಾವಣೆ ಆಗ್ಬೇಕು ಸರ್. ಎಲ್ಲಿ ಜನರ ಬದುಕು ಬದಲಾವಣೆ ಆಗ್ತಾ ಇದೆ? ಇದು ಕೇವಲ ನೆಪ ಮಾತ್ರ ಅಷ್ಟೇ ಸರ್. ಸರ್ ಈಗ ಅವರು ಒಂದೇ ಕಲ್ಲಲ್ಲಿ 2 ಅಕ್ಕಿ ಹೊಡೆದಿದ್ದಾರೆ. ಗಾಂಧಿ ಹೆಸರನ್ನು ತೆಗಿಬೇಕು, ಪ್ರತಿಕೂಲ ಪರಿಣಾಮ ಬೀರಬೇಕು, ದಕ್ಷಿಣ ಭಾರತದವ್ರು ಯಾರು ಬೆಳವಣಿಗೆ ಬರಬಾರ್ದು ಅಂತೇಳಿ ಮೋದಿ ಅವರ ಕನಸು ಸಾಕಾರ ಆಗ್ತಾ ಇದೆ. ನರೇಗಾ ಯೋಜನೆಯಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಹೆಸರನ್ನು ಬದಲಾಯಿಸಿದ್ದಕ್ಕೆ ಮತ್ತು ರಾಜ್ಯ ಸರ್ಕಾರಗಳ ಮೇಲೆ ಹೊರೆ ಹಾಕಿರೋದಕ್ಕೆ ಸುಮಾರು 40% ಹೊರೆ ಹಾಕಿರುವ ವಿಚಾರವನ್ನು ಇಟ್ಟುಕೊಂಡು ಕರ್ನಾಟಕದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ 5 ದಿನಗಳ ವಿಶೇಷ ಅಧಿವೇಶನವನ್ನು ಕರೆದಿರ್ತಕ್ಕಂಥದ್ದು. ಅಧಿವೇಶನದಲ್ಲಿ ನಾವು ಭಾರತೀಯ ಜನತಾ ಪಕ್ಷದ ನಾಯಕರುಗಳ ಜೊತೆ ಚರ್ಚೆಯನ್ನು ಮಾಡ್ತೀವಿ ಮತ್ತು ರಾಮನ ಹೆಸರು ಕೈ ಬಿಟ್ಟಿದ್ದೇ ಅಲ್ಲ, ಬಡವರ, ಶ್ರಮಿಕರ, ಕೂಲಿ ಕಾರ್ಮಿಕರ, ಈ ದೇಶದ ಕೂಲಿಗಾಗಿ ಕಾಳು ಯೋಜನೆಗೆ ಕೊಕ್ಕೆ ಹಾಕುವ ಉದ್ದೇಶದಿಂದ ಭಾರತೀಯ ಜನತಾ ಪಕ್ಷದ ನೇತೃತ್ವದ NDA ಸರ್ಕಾರ ಎಲ್ಲೊಂದು ಕಡೆ ನರೇಗಾ ಯೋಜನೆಯನ್ನು ಕಟ್ಟು VB ರಾಮ್ಜಿ ಹೆಸರಿನಲ್ಲಿ ರಾಮನ ಹೆಸರು ಅಂತೇಳಿ ಪರೋಕ್ಷವಾಗಿ ಹೇಳುವ ಮುಖಾಂತರ ಎಲ್ಲೊಂದು ಕಡೆ ರಾಜಕೀಯ ಮಾಡ್ತಿದೆ ಅನ್ನೋ ಮುಖಾಂತರ ಒಂದು ಗಂಭೀರ ಆರೋಪ ಮಾಡಿ ವಿಶೇಷ ಅಧಿವೇಶನವನ್ನು ಈ ಸರ್ಕಾರ ಕರೆದಿರ್ತಕ್ಕಂಥದ್ದು. ಖಂಡಿತ ಈ ಅಧಿವೇಶನದಲ್ಲಿ ನಾವು ನಮ್ಮ ಯಾರು ಶಾಸಕರು ಎಲ್ಲರೂ ಇದರ ಬಗ್ಗೆ ಡಿಸ್ಕಸ್ ಮಾಡೇ ಮಾಡ್ತಾರೆ. ವಿರೋಧ ಪಕ್ಷದ ನಾಯಕರು ಕೂಡ ಡಿಸ್ಕಸ್ ಮಾಡ್ತಾರೆ. ಇವತ್ತು ಏನೇನು ಸೋರಿಕೆ ಆಗಿದೆ, ಏನೇನು ಭ್ರಷ್ಟಾಚಾರ ಆಗಿದೆ, ಭ್ರಷ್ಟಾಚಾರದ ವಿರುದ್ಧ ಹೋರಾಡಿದಂತಹ ಮಹಾತ್ಮ ಗಾಂಧಿ ಅವರ ಕನಸು ನನಸಾಗೋದು ಇವ್ರಿಗೆ ಇಷ್ಟ ಇಲ್ಲ. ನೋಡಿ, ಇವರು ಮಾಡಿರುವಂತಹ ಏನೇನು ನರೇಗಾದಲ್ಲಿ ಮಾಡಿರುವ ಅಭಿವೃದ್ಧಿ ಕಾರ್ಯಗಳಿದೆ ಎಲ್ಲವೂ ಕೂಡ ಯಾವ ಥರ ಇದೆ, ಆಸ್ತಿಗಳು ಯಾವ ಥರ ನಿರ್ನಾಮ ಆಗಿದೆ, ಅಥವಾ ಒಂದು ಒಳ್ಳೆಯ ಗುಣಮಟ್ಟದ ಕೆಲಸ ಇದೆಯಾ, ನೀರು ಪೂರೈಕೆ ಇದೆಯಾ? ನೀವು ಹೇಳ್ತಿದ್ದೀರಾ 125 ದಿನ ನಾವು ಮಾಡಿ ತಪ್ಪು ಅಂತೇಳಿ. 60 ದಿನ ಏನಾದರೂ ಯಾರು ಕಾರ್ಮಿಕರಿಗೆ ಅಥವಾ ಶ್ರಮಿಕ ಜೀವಿಗಳೇ ರಜೆ ಸಿಕ್ಕಿದ್ರೆ ಆ ಸಮಯದಲ್ಲಿ ಈ ಕೃಷಿ ಚಟುವಟಿಕೆಗಳು ಮಾಡಬಾರ್ದ? ಶರದ್ ಪವಾರ್ ಕೂಡ ಇದರ ಬಗ್ಗೆ ಮಾತಾಡಿದ್ರೆ ನೀವು ನೆನಪಿಸ್ಕೊಳ್ತೀವಿ ನಾವು. ಇದರಿಂದ ರೈತರಿಗೆ ಅಥವಾ ಕೆಲಸ ಮಾಡೋರಿಗೆ ರಾಮನ ಹೆಸರು ಚೇಂಜ್ ಮಾಡ್ತಂತ ಇದು ಗಾಂಧೀಜಿಯವ್ರ ಹೆಸರು ಚೇಂಜ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರಲ್ಲ, ನೀವು ಬರೀ ಹೆಸರು ಚೇಂಜ್ ಮಾಡ್ಬೋದು, ಆದ್ರೆ ಮನಸ್ಸಿಂದ ಗಾಂಧೀಜಿಗೆ ತೆಗಿಯೋಕ್ಕಾಗಲ್ಲ. ಇವತ್ತು ಕಾಂಗ್ರೆಸ್ನವರು ಅವರ ಕಾಂಗ್ರೆಸ್ನ ಅಭಿವೃದ್ಧಿಗೋಸ್ಕರ ಗಾಂಧೀಜಿ ಹೆಸರು ಹೇಳ್ತಾರೆ ಬಿಟ್ರೆ ಇಡೀ ದೇಶದ ಅಭಿವೃದ್ಧಿ ವಿಚಾರವಾಗಿ ಇವತ್ತು ಯಾರೂ ಮಾತಾಡ್ತಾ ಇಲ್ಲ. ಯಾಕೆಂದರೆ ಅವರು ಕೇವಲ ಚುನಾವಣೆಗಳಲ್ಲಿ ಮಹಾತ್ಮ ಗಾಂಧಿನ ಹೆಸರು ಹೇಳ್ಕೊಂಡು ಗೆಲ್ಲಕ್ಕೋಸ್ಕರ ಈ ರೀತಿ ಹೇಳಿಕೆಗಳು ಕೊಡ್ತಾರೆ. ಈಗ ಓಟ್ ಚೋರಿ ಅಂದ್ರೆ ಸರ್, ಜನರ ಹತ್ರ ಹೋಗಿ ಓಟ್ ಚೋರಿ ಕೇಳಿದಾಗ ಹೆಂಗೆ ಗುಮ್ಮ ಹಬ್ಸಿದ್ರು ಅದೇ ರೀತಿ ಇದರಲ್ಲೂ ಕೂಡ ಇದೆ. ಇವತ್ತು ನಿಜವಾಗಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ನೇರವಾಗಿ ಮಿತ್ರ ಪಕ್ಷಗಳು ಒಪ್ಪಿಗೆ ಕೊಟ್ಟಿದ್ದಾರಾ? ಚಂದ್ರಬಾಬು ನಾಯ್ಡು ಇದಕ್ಕೆ ಓಕೆ ಕೊಟ್ಟಿದ್ದಾರಾ? ಸರ್ ನೋಡಿ, ಎಲ್ಲ ಓಟ್ ಮುಖಾಂತರನೇ ನಡೀತಕ್ಕಂಥದ್ದು, ಎಲ್ಲವೂ ಸಹ ಪ್ರತಿಯೊಂದು ಸಹ ಮತದಾನ ಮುಖಾಂತರ ನಡೀತಾ ಇರ್ತದೆ. ಇವತ್ತು ಇವರ ಉದ್ದೇಶ ಇರ್ತಕ್ಕಂಥದ್ದು ಕಾಂಗ್ರೆಸ್ನವ್ರಿಗೆ ಯಾಕೆ ರಾಮ್ ಬಂತು ಅಂತಕ್ಕಂಥದ್ದು ಇವತ್ತು ಕೇಳ್ತಿದ್ದಾರೆ. ಸರ್ ನೋಡಿ, ರಾಮ ಅಂತಕ್ಕಂಥದ್ದು ಇವತ್ತು ಗಾಂಧೀಜಿಯವರ ಕನಸಾಗಿತ್ತು, ರಾಮರಾಜ್ಯ ಅಂತಕ್ಕಂಥದ್ದು. ಇವ್ರು ಇವತ್ತು ಹೇಳಿಲ್ಲ, ಒಂದು ನಿಮಿಷ ಕೇಳಿಸ್ಕೊಳ್ಳಿ ಸರ್, ಒಂದು ನಿಮಿಷ ಕೇಳಿಸ್ಕೊಳ್ಳಿ ಒಂದು ನಿಮಿಷ. ಅನ್ನೋದೇ ಇಲ್ಲ, ನೀವೇ ಅದನ್ನ ಕ್ರಿಯೇಟ್ ಮಾಡಿ. ಸರ್ ಇವ್ರು ಹೇಳ್ತಿರ್ತಕ್ಕಂಥದ್ದು ನಾನು ಹೇಳ್ತಾ ಇರೋದು, ಅವ್ರು ರಾಮ್ ಯಾಕೆ ಬಂತು ಅಂತ ಕಾಂಗ್ರೆಸ್ನವ್ರು ಕೇಳ್ತಾ ಇರೋಲ್ಲ. ಸರ್ ರಾಮ್ ಬಂದಿರ ರಾಮನ ವಿರುದ್ಧ ಅಷ್ಟೇ, ಅವರು ರಾಮ್ ಯಾಕೆ ಬಂತು ಅಂತ ಹೇಳಿ ರಾಮನ ವಿರುದ್ಧವಾಗಿ ಇವರು ಕಪಿಲ್ ಸಿಬಲ್ ಅನ್ನ ರಾಮ ಸುಳ್ಳು, ರಾಮ ಸೇತುವೆ ಸುಳ್ಳು ಅಂತ ಲಾಯರ್ ಇಟ್ಟಕ್ಕಂಥವ್ರು ಇವರು. ರಾಮನನ್ನ ಇವತ್ತು ರಾಮರಾಜ್ಯದ ಕನಸಾಗಿದ್ದಂತ ಗಾಂಧೀಜಿಯವರನ್ನ ಇವತ್ತು ಗಾಂಧೀಜಿಯವರ ಹೆಸರನ್ನ ತೆಗೆದಾಕ್ಸ್ಬಿಟ್ರು ಅಂತ ಹೇಳ್ತಾ ಇದ್ದಾರೆ. ಸರ್ ನಾವ್ ಹೇಳ್ತಾ ಇರ್ತಕ್ಕಂಥದ್ದು ಗಾಂಧೀಜಿಯವರ ಹೆಸರನ್ನ ನಾವು ತೆಗೆದಾಕಿಲ್ಲ. ರಾಮನ ಹೆಸರು ತಗೊಂಡಿರೋದಷ್ಟೇ ನೋಡಿ. ರಾವಣ ರೀತಿ. ಗಾಂಧೀಜಿ ಅಂದ್ರೆ ಸ್ವದೇಶ, ಗಾಂಧೀಜಿ ಅಂದ್ರೆ ಸ್ವಾಭಿಮಾನ, ಗಾಂಧೀಜಿ ಅಂದ್ರೆ ಸ್ವಭಾಷೆ, ಗಾಂಧೀಜಿ ಅಂದ್ರೆ ನಮ್ಮ ಮಾತೃಭೂಮಿಯ ಒಂದು ಮರುಕಲ್ಪನೆ ಅಂತ ಗಾಂಧೀಜಿ ಹೆಸರನ್ನು ಚೇಂಜ್ ಮಾಡಿದಾರಲ್ಲ, ಅದು ಯಾರು ರಾಮನ ಹೆಸರು ಇಟ್ಟಿದಾರಲ್ಲ, ಆ ರಾಮ ತ್ರೇತಾಯುಗದ ರಾಮ ಅಲ್ಲ ಸ್ವಾಮಿ, ಅವನು ನಾತು ರಾಮ. ಅವ್ರು ಹೇಳ್ತಾರೆ ನೀವು ನಾತು ರಾಮನ್ ನೆನಪು ಮಾಡ್ಕೊಂಡಿಟ್ಟಿದ್ದೀರ. ನರೇಗಾದಲ್ಲಿ ಭ್ರಷ್ಟಾಚಾರದ ಪ್ರಕರಣ ಇದೆ, ಇವರು ಮಾತಾಡದೆ ಬೇರೆ ಸುಳ್ಳು ಅಂದ್ರೆ ಇದಕ್ಕಿಂತ ಇನ್ನೇನು ಬೇಕಾಗಿಲ್ಲ. ಇವತ್ತು ಗಾಂಧೀಜಿ ಸೂರ್ಯಚಂದ್ರ ಎಷ್ಟು ಸತ್ಯನೋ, ಗಾಂಧೀಜಿ ಸೂರ್ಯಚಂದ್ರ ಇರೋವರೆಗೂ ಯಾರ ಹೆಸರು ತೆಗೆದಾಕ್ಬೋದು, ಗಾಂಧೀಜಿ ಹೆಸರು ತೆಗೆಯೋದಕ್ಕೆ ಸಾಧ್ಯನೇ ಇಲ್ಲ. ಸರ್ ರಾಮನ ಹೆಸರು, ರಾಮನ ಯೋಗ್ಯತೆ, ಇವ್ರಿಗೆ ಒಂದು ಗುಣಗಳನ್ನ ಇವ್ರಿಗೆ ಏನು ಇದು ಮಾಡಕ ಬಿಜೆಪಿ ಅವರು ರಾಮ ಅಂದ್ರೆ ಶ್ರೀರಾಮ ಅಂದ್ರೆ ನಾವೇ ಅಂತ ತಿಳ್ಕೊಂಬಿಟ್ಟವ್ರೆ.
ಹೊಟ್ಟವ್ರೆ. ನಾನು ಹೇಳ್ತಾ ಇದ್ದೀನಿ ಸರ್, ಇವ್ರು ಮಾಡೋ ಭ್ರಷ್ಟಾಚಾರನ ರಾಮನ ಹೆಸರಿಟ್ಕೊಂಡು ರಾಮಂಗೆ ಅವಮಾನ ಮಾಡಕ್ ಹೊರಟವ್ರೆ. ಇವ್ರಿಗೆ ಒಳ್ಳೆ ಉದ್ದೇಶ ಇದ್ರೆ ರಾಮರಾಜ್ಯ ಮಾಡ್ಲಿ, ಬಡವ್ರ ದುಡ್ಡನ್ನ ಕೂಲಿ ಕಿತ್ಕೊಂಡು ಯಾಕೆ ಇವ್ರು ಬಡವ್ರ ಹೊಟ್ಟೆ ಮೇಲೆ ಹೊಡಿತಾರೆ? ಕರೋನಾ ಇರುವಾಗ ಎಣದ ಮೇಲೆ ಹಣ ಮಾಡಿದ್ರು, ಇವಾಗ ಬಡವ್ರ ಹಣನ ಕಿತ್ಕೊಂಡು ಭ್ರಷ್ಟಾಚಾರಿಗಳಾಗ್ತಾರೆ. ಸರ್, ಇವಾಗ ಇವರು ಫಸ್ಟ್ ಏನು ಮಾಡಿದ್ರು, ಸಂವಿಧಾನನ ಹೆಸರು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಬಂದಿದ್ರು, ಆಯ್ತಾ? ಇವಾಗ ಈ ಹೆಸರು ಚೇಂಜ್ ಮಾಡೋಕೆ ಯಾಕೆ ಈ ಹೆಸರು ಚೇಂಜ್ ಮಾಡ್ತಾ ಇದ್ದಾರೆ ಅಂದರೆ, ಗುಜರಾತಲ್ಲಿ 35 ವರ್ಷದಿಂದ BJP ಏನೇನು ಮಾಡ್ತಾ ಇದ್ರಿಂದ ಪ್ರಶ್ನೆ ಕೇಳಿ ಸರ್ ನೀವು. ಸರ್ ಯಾವುದೇ ಕಾರ್ಯಕ್ರಮ ಇಲ್ಲ, ಯಾವುದೇ ಸಿದ್ಧಾಂತ ಇಲ್ಲ, ವೈಚಾರಿಕತೆ ಇಲ್ಲ. ನಮ್ಮ ಕಾರ್ಯಕ್ರಮಗಳಿಗೆ ಅವ್ರ ಹೆಸರುಗಳನ್ನ ಇಟ್ಕೊಂಡು ಮಾಡೋದು ಒಂದೇ ಕೆಲಸ. ಏನು ಮಹಾತ್ಮ ಗಾಂಧೀಜಿ ಅವರು ತ್ಯಾಗ, ಅಹಿಂಸೆ, ಸಹಿಷ್ಣುತೆ, ಸರ್ವೋದಯದ ಬಗ್ಗೆ ಏನು ಹೋರಾಟ ಮಾಡಿದ್ರು, ಅದರ ವಿರುದ್ಧವಾದಂಥ ಒಂದು ವಿಚಾರಧಾರೆ ಇಟ್ಕೊಂಡವರು ಬರೀ ಕೋಮವಾದವನ್ನ ಇವರು ಪಸರಿಸೋದು ಮತ್ತು ಗಾಂಧೀಜಿನ ತೆಗೆದಾಕಿಲ್ಲ ಅಂತಾರಲ್ಲ, ಕೆಲವೊಂದು ಪೋಸ್ಟರು, ನೋಟು ಎಲ್ಲ ನೋಡಿ ಬರೀ ಗ್ಲಾಸ್ ಉಳಿದಿದೆ. ಇವಾಗ ತೆಗೆದಾಕ್ಬಿಟ್ಟಿದ್ದಾರೆ. ಕಾಂಗ್ರೆಸ್ ಅವಧಿಯಲ್ಲಿ ತಂದಂತ ಯೋಜನೆಗಳ ಹೆಸರುಗಳನ್ನ ಬದಲಾಯಿಸೋದ್ರ ಮುಖಾಂತರ ಮುಂದಿನ ಪೀಳಿಗೆಗೆ ಕಾಂಗ್ರೆಸ್ ಸರ್ಕಾರ ತಂದಂತ ಯೋಜನೆಗಳ ಬಗ್ಗೆ ಗೊತ್ತಾಗಬಾರದು ಅನ್ನೋದೇ ಇವರ ಸಂಚು. ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತಹ ಮಹಾತ್ಮ ಗಾಂಧಿ ಹೆಸರನ್ನು ತೆಗೆದಿರೋದು ಇದು ದೊಡ್ಡ ದುರಂತ. ನಾನು ಈ ಮೂಲಕ ಅವರ ಒಂದು ಕಾಯ್ದೆಗೆ ಧಿಕ್ಕಾರ ಕೂಗ್ತಾ ಇದ್ದೀನಿ ಸರ್. ದೇಶಕ್ಕೆ ಗಾಂಧಿಯೂ ಬೇಕು, ಗಾಂಧಿಗೆ ಸ್ಫೂರ್ತಿಯಾದ ರಾಮನೂ ಬೇಕು. ರಾಮ ಅಂದ್ರೆ ಯಾರು? ಅವರ ಫೇವರೇಟ್ ನಾಥುರಾಮ ಅಲ್ಲ, ಸೀತಾರಾಮ. ನಮ್ಮ ಮನಸ್ಸಿಂದ ಯಾವತ್ತು ಮಹಾತ್ಮ ಗಾಂಧಿನಾಗ್ಲಿ ಶ್ರೀರಾಮನಾಗ್ಲಿ ಕಿತ್ಕೊಳಕ್ಕಾಗಲ್ಲ. ಸೀತಾರಾಮ ಬರೀ ರಾಮ ಅಲ್ಲ, ಸೀತೆಯನ್ನ ದೇವತೆಯಂತೆ ಪೂಜಿಸಿದ ಈ ಭೂಮಿ ನಮ್ದು. ನಮ್ಮಿಂದ ಯಾವತ್ತು ಗಾಂಧಿಯನ್ನ ಸೀತಾರಾಮನನ್ನ ಕಿತ್ಕೊಳಕ್ಕಾಗಲ್ಲ. ಸರ್, BJP ಅವ್ರು ಹೇಳೋದು ಸೀತಾರಾಮ ಅಂತ, ಮಾಡೋದು ನಾಥುರಾಮ ಅಂತ. ಸೊ ನಾಥುರಾಮ್ ಗುಡ್ಸೆ ಅವ್ರು ಏನು ಮಾಡಿದ್ರು ಸರ್, ಗಾಂಧಿನೇ ಕೊಂದ್ರು. ಆ ರೀತಿ ಎಲ್ಲಾನು ಪ್ರತಿಯೊಂದನ್ನು ದೇಶದಲ್ಲಿ ಏನೇನೆಲ್ಲ ಮಾಡಿತ್ತು ಕಾಂಗ್ರೆಸ್ ಒಳ್ಳೆ ಕೆಲಸಗಳನ್ನ ನೋಡಿ. ಅವರು ಹುಟ್ಟಿರೋ ಹಾಸ್ಪಿಟ್ಲ್ ಇರ್ಬೋದು, ಓದಿರೋ ಸ್ಕೂಲ್ ಇರ್ಬೋದು, ನಡೆದಾಡಿರೋ ರಸ್ತೆ ಇರ್ಬೋದು, ಕೊಟ್ಟಿರೋರು ನಾವು BJP ಅವರಿಗೆ ಅದನ್ನ ಅವರು ತಿಳ್ಕೋಬೇಕು. ಇವತ್ತು ಇವ್ರು ಏನು ಹೇಳ್ತಾರೆ, ಮಾನೇರಗ ಅಂತ ಚೆಕ್ ಡ್ಯಾಮ್ಗಳ ನಿರ್ಮಾಣ ಆಯಿತು, ನೀವು ನೋಡಿರ್ಬೋದು, ಇಂಗು ಗುಂಡಿಗಳಾಯಿತು. ಇದರಿಂದ ಪರಿಸರದಲ್ಲಿ ಆಮೇಲೆ ಡ್ರೈ ಲ್ಯಾಂಡ್ಗಳಲ್ಲಿ ಒಂದು ಗಿಡ ಮರಗಳನ್ನ ನೆಡೋದಿರ್ಬೋದು, ಇದೆಲ್ಲದರಿಂದ ಪರಿಸರ ಸಹ ಇವತ್ತು ಉಳಿವಿಗೆ ಕಾರಣ ಆಗಿದೆ. ನಾನು ಈ ಕಾಯ್ದೆನ ವಿರುದ್ಧ ಇದನ್ನೇ ಯಾಕೆ ಈ ವಿರುದ್ಧ ಹೇಳ್ತಾ ಇದ್ದೀನಿ ಅಂದರೆ, ಒಕ್ಕೂಟ ವ್ಯವಸ್ಥೆನ ಹಾಳು ಮಾಡ್ತಾ ಇದ್ದಾರೆ. ಮತ್ತೆ ಇವ್ರಿಗೆ ದಕ್ಷಿಣ ಭಾರತದ ಮೇಲೆ ನಂಬಿಕೆ ಇಲ್ಲ. ಅದು ಒಂದು ಓಟ್ ಚೋರಿ. ನಾವು ಇದ್ರಲ್ಲಿ ಸಕ್ಸಸ್ ಆಗ್ತೀವಿ. ಅದೇ ರೀತಿ ಮನ್ನರೇಗ ನಾವು ವಿರೋಧಿಸ್ತಾ ಇದ್ದೀವಿ. ನಾವು ಇದ್ರಲ್ಲಿ ಯಶ ಕಾಣ್ತೀವಿ. ಆಮೇಲೆ ಮನ್ನರೇಗನ ಇವ್ರು ಎಷ್ಟು ವಿರೋಧಿಸ್ತಾರೋ ಅಷ್ಟು ಬಲಾಢ್ಯರಾಗ್ತೀವಿ. ಇವ್ರ ತಂದೆ ತಾಯಿನೂ ಮನ್ನರೇಗದ ದುಡ್ಡಲ್ಲೇ ಇವ್ರಿಗೆ ಮದುವೆ, ಶಿಕ್ಷಣ, ಮುಂಚಿ ಒಳ್ಳೆ ಕಾರ್ಯ ಮಾಡಿದಾರೆ. ಮರ್ತೋಗಿದ್ದಾರೆ BJP ಅವರು. ನಾನು ಇದರಿಂದ ಹೇಳ್ತಾ ಇದ್ದೀನಿ, ಇವರು ಈ ಹೆಸರು ಚೇಂಜ್ ಮಾಡೋದ್ರಿಂದ ಏನು ಸರ್ಕಾರ ತಗೊಳಕ್ಕಾಗಲ್ಲ. ನಮ್ ಸ್ಟ್ಯಾಂಡ್ ಒಂದೇ, ಗಾಂಧಿ ಹೆಸರನ್ನ ಚೇಂಜ್ ಮಾಡೋದಕ್ಕೆ ವಿರೋಧ ಇದೆ. ಅವ್ರು ಹೇಳ್ತಾರೆ ಒಕ್ಕೂಟ ವ್ಯವಸ್ಥೆಯನ್ನು ಇಲ್ಲೊಂದು ಕಡೆ ಹಾಳು ಮಾಡ್ತಿದ್ದೀರಾ ಅಂತ ಹೇಳ್ತಾರೆ. ಒಕ್ಕೂಟ ವ್ಯವಸ್ಥೆ ಯಾಕಂತ ಹೇಳಿದ್ರೆ ರಾಜ್ಯ ಸರ್ಕಾರಗಳಿಗೆ ಅನಗತ್ಯ ಹೊರೆಯನ್ನು ಹಾಕುವ ಮುಖಾಂತರ ಇಡೀ ಯೋಜನೆಯನ್ನು ಹಳ್ಳ ಹಿಡಿಸುವ ಪರೋಕ್ಷ ತಂತ್ರಗಾರಿಕೆನಾ ಅಂತ. ಅಂದರೆ ಇದರಲ್ಲಿ ಈಗ ಅವರಿಗೆ ದುಡ್ಡು ಸೋರಿಕೆ ಆಗಲ್ಲ. ಯಾಕೆ ಹೇಳಿ, ಯಾರ್ದೋ ಫೋಟೋ ಯಾರ್ದೋ ಅಕೌಂಟ್ ಇತ್ತು, ಇವಾಗ ಬಯೋಮೆಟ್ರಿಕ್ ಆಧಾರಿತ ಅಂತಹ ಯಾವ ಥರ ಇದು ಭೂ ಪ್ರದೇಶದ್ದು ಜಿಯೋ ಸ್ಪೆಷಲ್ ಏನಿದೆ ಸುವ್ಯವಸ್ಥಾ ಕ್ರಮ ಇದರಲ್ಲಿ ಕೊಟ್ಟಿದ್ದಾರೆ. ಎಲ್ಲೂ ರಾಜ್ಯ ಸರ್ಕಾರಕ್ಕೆ ಯಾಕೆ ಹೊರೆ ಆಗ್ತಿದ್ದೀರಾ? 8.4% ಹೊರೆ ಇತ್ತು. ಓಕೆ, ಒಂದು ರಾಜ್ಯ ಸರ್ಕಾರಗಳು ಭರಿಸ್ಬೋದಿತ್ತು. ಈಗ ನೀವು 100 ರೂಪಾಯಿ ಹಾಕಿದರೆ 40 ರೂಪಾಯಿ ರಾಜ್ಯ ಸರ್ಕಾರಗಳಿಗೆ ಕೊಟ್ಟರೆ ರಾಜ್ಯ ಸರ್ಕಾರಗಳು ಯೋಜನೆಗಳನ್ನ ಮಾಡ್ಲಿಕ್ಕೆ ಸಾಧ್ಯನಾ? ದುಡ್ಡು ಕೊಡ್ತಾವ? ಯಾಕಂತ ಹೇಳಿದ್ರೆ ರಾಜ್ಯ ಸರ್ಕಾರಗಳಿಗೆ ಎರಡೇ ಆದಾಯ, ಒಂದು ಅಬಕಾರಿ, ಇಲ್ಲ ಅವರು ಎಣ್ಣೆ ಮಾರಿ ದುಡ್ಡು ಮಾಡಬೇಕು, ಆ ಟ್ಯಾಕ್ಸಲ್ಲಿ ಅಭಿವೃದ್ಧಿಗಳನ್ನ ಮಾಡಬೇಕು, ಇನ್ನು ವಾಣಿಜ್ಯ ತೆರಿಗೆಗಳು. ಆದರೆ GST ಎಷ್ಟು % ಕೊಟ್ಟು ನಾನು ಇವ್ರು ಹೇಳಿದ್ರು ಜನಸಂಖ್ಯೆ ಆಧಾರದ ಮೇಲೆ ಹಂಚೋದು. ಆಯಿತು, ಜನಸಂಖ್ಯೆ ಆಧಾರದ ಮೇಲೆ ಹಂಚೋದಾದರೆ ನಮ್ಮಂಥ ರಾಜ್ಯಗಳಿಗೆ ಜನಸಂಖ್ಯೆಯನ್ನು ಕಡಿಮೆ ಮಾಡಿಕೊಂಡಿರ್ತಕ್ಕಂಥ ನಮ್ಮಂಥ ರಾಜ್ಯಗಳ ಪರಿಸ್ಥಿತಿ ಏನಾಗಬೇಕು? ಚಿದಾನಂದ್, ಈ ನ್ಯೂಸ್ 18 ನೋಡ್ತಾ ಇರುವ ವೀಕ್ಷಕರು ಇದನ್ನು ಒಪ್ಕೋತಾರೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ವರ್ಷದಿಂದ ಆಗ್ತಾ ಇರುವಂತಹ ಈ ಏನು ಮನ್ರೇಗಾ ಏನು ಯೋಜನೆ ಇತ್ತಲ್ಲ, ಅದರಲ್ಲಿ ಇದು ಏನು ಗಾಂಧಿ ಅವರ ಈ ಸ್ವರಾಜ್ಯದ ರಾಮರಾಜ್ಯದ ಕನಸು ನನಸಾಗೋದು ಇವರಿಗೆ ಬೇಕಾಗಿಲ್ಲ. ಇವರಿಗೆ ಭ್ರಷ್ಟಾಚಾರ ಬೇಕು, ಇವರಿಗೆ ಇಲ್ಲಿ ಹಣ ಸೋರಿಕೆ ಆಗೋದು ಬೇಕು. ಇದು ಎಲ್ಲವನ್ನು ತಡೆಗಟ್ಟುವಂತಹ ಯೋಜನಾ ವ್ಯವಸ್ಥೆ ಏನಿದೆ, 4,13,000 ಜನ ಜಾಬ್ ಕಾರ್ಡ್ ಅನ್ನು ನಕಲಿ ಜಾಬ್ ಕಾರ್ಡ್ ಸೃಷ್ಟಿಸಿ ದುಡ್ಡು ತಗೊಂಡ್ರು. ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಇವರಿಗೆ ನೀವು ಏನು ಟ್ರಾನ್ಸ್ಪರೆನ್ಸಿ ಕೆಲಸ ಆಗೋದು ಬೇಡವಾ? ಜನ ದುಡ್ಡು ಸೋರಿಕೆ ಆಗ್ಬೇಕಾ? ಒಕ್ಕೂಟ ವ್ಯವಸ್ಥೆ ನಡುವೆ ಎಲ್ಲೊಂದು ಕಡೆ
ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಮಾಡೋ ಮುಖಾಂತರ ಆರ್ಥಿಕ ಹೊರೆಯನ್ನು ಹಾಕುವ ಮುಖಾಂತರ ಅಭಿವೃದ್ಧಿಗೆ ಎಲ್ಲ ಒಂದು ಕಡೆ ತೊಡಕಾಗಲ್ವ ಇದು? ಇಲ್ಲ ಸರ್, ಇದನ್ನ ಯಾಕೆ ತಂದಿರೋದು ಅಂದ್ರೆ 46 ನಾನು 60 ಹೌದು ಎಲ್ಲಿ ಕೊಡ್ತಾರೆ ಅವರು? ಸೋರಿಕೆನ ತಡೆಗಟ್ಟಕ್ಕೋಸ್ಕರನೇ ಇವತ್ತು ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಮಾಡ್ತಾ ಇದ್ರು, ಇವತ್ತು ಅವ್ರದೇ ದುಡ್ಡು ಅವ್ರದೇ ಕೆಲಸಕ್ಕೋಸ್ಕರ ಈ ರೀತಿಯ ಯೋಜನೆ ಒಂದು ಸರಿದಾರಿಗೆ ತರಬೇಕು ಅಂತ ಹೇಳ್ಬಿಟ್ಟು ಮಾಡಿರ್ತಕ್ಕಂಥ ಯೋಜನೆ. ಇವತ್ತು ಕಾಂಗ್ರೆಸ್ನವರು ಒಂಥರ ಬುರ್ಡೆ ಯೂನಿವರ್ಸಿಟಿ ಇದ್ದಂಗೆ, ಎಲ್ಲದಕ್ಕೂ ಒಂದು ಬುರ್ಡೆ ಗ್ಯಾಂಗ್ ತರ ಇವರು ಉಟ್ಕೊಂಡ್ಬಿಟ್ಟು ವಿರೋಧ ಮಾಡೋದು ಒಂದೇ ಬಿಟ್ರೆ ಬೇರೆದೇನು ಮಾಡ್ತಾ ಇಲ್ಲ ಅಷ್ಟೇ. ಇದಕ್ಕಿಂತ ಮುಂಚೆ ಯಂತ್ರೋಪಕರಣಗಳನ್ನ ಬಳಸ್ತಿದ್ರು, ಯಾರ್ದೋ ಜಾಬ್ ಕಾರ್ಡ್ಗಳನ್ನ ಬಳಸ್ತಿದ್ರು, ಮತ್ತೆ ಆಧಾರಿತವಾಗಿ ಇರಲಿಲ್ಲ, ಮತ್ತೆ ಇದು ನೀವು ಮಿಸ್ಯೂಸ್ ಮಾಡ್ಕೊಂತಿದ್ರ ಕಾಂಗ್ರೆಸ್ನವರು? ಬಿಜೆಪಿ ಅವ್ರು ಮಾಡ್ಕೋತಿರೋದ್ರಿ. ಬಿಜೆಪಿ ಅವ್ರು ಕಾಂಗ್ರೆಸ್ ನೀವು ಮಿಸ್ಯೂಸ್ ಮಾಡ್ಕೊಂತಿದ್ರ? ನಕಲಿ ಹೋಟ್ಸ್ ಸೃಷ್ಟಿ ಮಾಡಿ ಚುನಾವಣೆ ಎದುರಿಸೋರು, ನಕಲಿ ಜಾಬ್ ಕಾರ್ಡ್ಸ್, ಇನ್ನೊಂದು ಫೇಕ್ ಜಾಬ್ ಕಾರ್ಡ್ಸ್ ಅನ್ನ ಮಾಡ್ತಿದ್ರು ಅಂತ ಹೇಳ್ತಾರೆ ಸರ್. ಅವ್ರು ಬರೀ ಫೇಕ್ ಜಾಬ್ ಕಾರ್ಡ್ಸ್ ಇಲ್ಲ ಮಾಡೋದು, ಫೇಕ್ ಡಿಗ್ರಿ. ಅವರಲ್ಲ, ಅವ್ರು ಹೇಳ್ತಾರೆ ಫೇಕ್ ಜಾಬ್ ಕಾರ್ಡ್ಗಳನ್ನು ಮಾಡೋ ಮುಖಾಂತರ ಹಣವನ್ನ ಲೂಟಿ ಮಾಡ್ತಾ ಅದಕ್ಕೆ ನಾವು ಕಂಟ್ರೋಲ್ ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ. ಅಧಿಕಾರಿಗಳಿಗೆ ಸಂಬಳನೇ ಕೊಟ್ಟಿಲ್ಲ. ಸರ್, ಒಬ್ಬ ಗಂಡಸು ಅವನಿಗೊಂದು ಸೀರೆ ಹಾಕ್ಬಿಟ್ಟು ಫೋಟೋ ತೆಗಿಯೋರು, ಅವನಿಗೊಂದು ಮೀಸೆ ತೆಗೆಸ್ಬಿಟ್ಟು ಫೋಟೋ ತೆಗಿಯೋರು, ಈ ರೀತಿ ಇದ್ದಂತಹ ವ್ಯವಸ್ಥೆಯನ್ನ ಸರಿ ಮಾಡಬೇಕು ಅಂತೇಳಿ ಆಧಾರಿತ ಜನರೇಷನ್ ಮಾಡ್ತಾ ಇರ್ತಕ್ಕಂಥದ್ದು, ಬಯೋಮೆಟ್ರಿಕ್ ಮಾಡ್ತಾ ಇರ್ತಕ್ಕಂಥದ್ದು, ಮತ್ತೆ GPS ಮಾಡ್ತಾ ಇರ್ತಕ್ಕಂಥದ್ದು ಈ ಯೋಜನೆಯ ಉದ್ದೇಶ. ಮತ್ತೆ ಇನ್ನೊಂದು ಹೇಳಿದ್ರೆ ರಾಜ್ಯದ್ದು ಮತ್ತೆ ಕೇಂದ್ರದ್ದು ಅನುದಾನ ಅಂತೇಳಿ. ಸರ್ ನೋಡಿ, 22,000 ಕೋಟಿ ಪಶ್ಚಿಮ ಬಂಗಾಳದಿಂದ ವಾಪಸ್ ಹೋಗಿದೆ. ಯಾಕೆ ಅಂದರೆ ಸಂಪೂರ್ಣವಾಗಿ 22,000 ಕೋಟಿ ಹಣವನ್ನು ಭ್ರಷ್ಟಾಚಾರ ಮಾಡಿದ್ದಾರೆ. ಆ ಕಾರಣಕ್ಕೋಸ್ಕರ ಈ ವ್ಯವಸ್ಥಿತವಾಗಿ ದುರುಪಯೋಗ, ಕೇಂದ್ರದ ಹಣವನ್ನು ದುರುಪಯೋಗ ಪಡಿಸ್ಕೊಳ್ಳೋ ಕಾರಣಕ್ಕೋಸ್ಕರ ರಾಜ್ಯದ ಒಂದು ಅಂದರೆ ಒಂದು ಪರ್ಸೆಂಟೇಜನ್ನು ಜಾಸ್ತಿ ಮಾಡ್ತಾ ಇರ್ತಕ್ಕಂಥದ್ದು. ಇದರಿಂದ ರಾಜ್ಯದ ಒಂದು ಇಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರ ಕಡಿಮೆ ಆಗುತ್ತೆ. ಇದು ಭ್ರಷ್ಟಾಚಾರ ಕಡಿವಾಣ ಹಾಕ್ಲಿಕ್ಕೆ ಮಾಡಿರ್ತಕ್ಕಂಥ ತಂತ್ರ ಅಂತ ಹೇಳ್ತಾರೆ. ಇದು ಬಂದ್ಬಿಟ್ಟು ಇವತ್ತು ಭ್ರಷ್ಟಾಚಾರ ಮಾಡಿ ಅದಕ್ಕೆ ತಿಂದಿರೋದನ್ನ ಅರ್ಗಿಸ್ಕೊಳ್ಳಕ್ಕೆ ನೇಮ್ ಚೇಂಜ್ ಮಾಡ್ತಾ ಇದ್ದಾರೆ. ನರೇಗಾ ಬಗ್ಗೆ ನೀವು ಮಾತಾಡ್ತೀರಾ ಅಂತ ಹೇಳಿದ್ರೆ 4,13,000 ಜಾಬ್ ಕಾರ್ಡ್ ಡೂಪ್ಲಿಕೇಟ್, ಅದ್ರ ಬಗ್ಗೆ ಮಾತಾಡಿ. ಅದನ್ನ ತನಿಖೆ ಮಾಡಿ ಯಾರು ತಪ್ಪಿತಸ್ಥರು ಅವ್ರು ಶಿಕ್ಷೆ ಕೊಡಬೇಕು. ಬಿಹಾರಲ್ಲಿ 10,000 ಕೋಟಿ ಕೊಟ್ಟಿರಲಿಲ್ಲ ಜನರಿಗೆ, 14,000 ಕೋಟಿ. ಅದೆಲ್ಲಿಂದ ಬಂತು? ಅದೇ ದುಡ್ಡು ಭ್ರಷ್ಟಾಚಾರ ಮಾಡಿರೋ ದುಡ್ಡು. ಅದು ಭ್ರಷ್ಟಾಚಾರ ಮಾಡೋದಕ್ಕೆ ಇವರು ಇನ್ನೊಂದು ಹೆಸರು ಬದಲಾವಣೆ ಮಾಡ್ಕೊಂಡು ನಾಟಕ ಆಡ್ತಾ ಇರೋದು, ಮೇಕಪ್ ಮಾಡ್ಕೊಳ್ಳೋ ಪಕ್ಷ. ಸರ್, ಇವತ್ತಿನ ದಿನ ನಾನು ಸಾಮಾನ್ಯವಾಗಿ ಹೇಳಬೇಕು ಅಂತಂದರೆ ಎರಡೂ ಪಕ್ಷದಲ್ಲಿ ಇವರು ಮೊದಲು ಕಾಂಗ್ರೆಸ್ನವ್ರು ದೊಡ್ಡಣ್ಣ ಆಗಿದ್ದರು, ಇವತ್ತು ಅವರು ಚಿಕ್ಕಣ್ಣ ಆಗಿದ್ದರು. ಇವತ್ತು ಕಾಂಗ್ರೆಸ್ ಅವ್ರು ಚಿಕ್ಕಣ್ಣ ಆಗಿದ್ದಾರೆ, ಅವ್ರು ದೊಡ್ಡಣ್ಣ ಆಗಿದ್ದಾರೆ ಸರ್. ಎಸ್ ಸರ್, ನಿಮ್ಮ ಅಧಿವೇಶನದ ಉದ್ದೇಶ ಏನು ಸರ್? ಅಟೆನ್ಷನ್ ಡೈವರ್ಟ್ ಮಾಡೋದಾ? ಸರ್, ಉದ್ಯೋಗ ಖಾತ್ರಿ ಯೋಜನೆ ಆಗಿರ್ಬೋದು ಅಥವಾ ಆಹಾರ ಖಾತ್ರಿ ಯೋಜನೆ, ಏನು ನಮ್ಮ ಯೋಜನೆಗಳು ಬದುಕನ್ನು ಕಟ್ಕೊಳ್ಳೋದಕ್ಕೆ ತಂದಿದಂಥ ಯೋಜನೆಗಳು. ಅವರು ಸರ್, ಜನಸಾಮಾನ್ಯರ ರಾಮರಾಜ್ಯ ಬೇಕಾಗಿಲ್ಲ ನಮಗೆ, ಜನಸಾಮಾನ್ಯರ ರಾಜ್ಯದ ಆಡಳಿತ ಬೇಕು. ಅದರಿಂದ ಸಿದ್ದರಾಮಯ್ಯ ಸರ್ಕಾರ ಅಧಿವೇಶನ ನಡೆಸ್ತಿರೋ ಉದ್ದೇಶ ಏನು? ರಾಜಕೀಯವ, ನಿಜವಾದ ಉದ್ದೇಶವ? ಇಲ್ಲ, ನಿಜವಾಗ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳ ಮೇಲೆ, ಅವರ ಮೌಲ್ಯಗಳ ಮೇಲೆ ಇರ್ತಕ್ಕಂಥ ಗೌರವಕ್ಕೆ ನಾವು ಪಂಚಾಯಿತಿ ವೈಸು, ವಾರ್ಡ್ ವೈಸು ಮಹಾತ್ಮ ಗಾಂಧೀಜಿಯವರ ಪರವಾಗಿ ಅಭಿಯಾನವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಕ್ಕಾಡಕ್ಕಿಳಿದಿದ್ದಾರೆ. ಹೌದು, ಇಳಿದಿದ್ದಾರೆ, ಅನ್ಯಾಯ ಆಗ್ತಿದೆ, ಇಳಿದಿದ್ದಾರೆ. ಅದ್ರಲ್ಲಿ ತಪ್ಪೇನಿಲ್ಲ ಸರ್, ತಪ್ಪೇನಿಲ್ಲ. ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕು. ಇವತ್ತೇನು ಕಡು ಬಡವರಿಗೆ, ಗ್ರಾಮದ ಜನರಿಗೆ ಇವತ್ತೇನು ಅನ್ಯಾಯ ಆಗ್ತಾ ಇದೆ, ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿ ಹೋರಾಟ ಮಾಡ್ತೀವಿ, ಪ್ರತಿ ಬೂತಲ್ಲೂ ನಾವು ಹೋರಾಟ ಮಾಡ್ತೀವಿ. ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಹೋರಾಟ ಮಾಡ್ತೀವಿ. ಮಹಾತ್ಮ ಗಾಂಧೀಜಿ ಪರವಾಗಿ ನಾವು ನಿಂತೀವಿ ಸರ್. ನಾವು ಮಹಾತ್ಮ ಗಾಂಧೀಜಿಯವರ ಪರವಾಗಿ ಹೋರಾಡ್ತೀವಿ ಸರ್. ನಮಗೆ ಗಾಂಧಿ ಕಂಡ ಅಂತ ಭಾರತ ಬೇಕು ಸರ್. ನಮಗೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರಲ್ಲ, PMKVY ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತೀರಾ? 15,000 ಕೋಟಿ ಕೊಳ್ಳೆ ಹೊಡೆದಿದ್ದೀರಲ್ಲ, ನೆನಪಿದೆಯಾ ನಿಮಗೆ? ದೇಶದ ಎಲ್ಲಾ ರಾಜ್ಯಗಳಲ್ಲೂ ಫೇಕ್ ಇದನ್ನ ಕ್ರಿಯೇಟ್ ಮಾಡ್ಬಿಟ್ಟು, ನಂಬರ್ಗಳನ್ನು ಕ್ರಿಯೇಟ್ ಮಾಡ್ಬಿಟ್ಟು ಮಾಡಿದಿರಲ್ಲ. ಇಲ್ಲೇ ಇದೆ, ಬಂದು ತೋರಿಸ್ಲಾ ನಾನು. ಎಲ್ಲಿವರೆಗೆ ನಿಮ್ಮ ಹೋರಾಟ ಸರ್? ಎಲ್ಲಿವರೆಗೆ ಅಂದ್ರೆ ಸಂಸತ್ತು ಎಲ್ಲ ಒಪ್ಪಿಗೆ ಕೊಟ್ಟ ಮೇಲೆ ನೀವೇನ್ ಮಾಡ್ಲಿಕ್ಕೆ ಸಾಧ್ಯ ಸರ್? ಅವ್ರು ಏನಾದ್ರೂ ಮಾಡಿ ಸರ್, ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ನೋಡಿ, ಜನವರಿ 11ನೇ ತಾರೀಕು ಸ್ಟಾರ್ಟ್ ಮಾಡಿದ್ವಿ, ಫೆಬ್ರವರಿವರೆಗೂ ಇದು ಮುಂದುವರಿಯುತ್ತೆ. ಗಾಂಧೀಜಿಯವರ ಹೆಸರನ್ನ ಅವ್ರು ಏನೇ ಮಾಡಿದ್ರು ನಮ್ಮ ಮನಸ್ಸುಗಳಿಂದ. ಈ ಮನ್ನೇರೇಗ ನಮ್ದು ಅಂದ್ರೆ ಕಾಂಗ್ರೆಸ್ ಪಕ್ಷದ ಕೊಡುಗೆ, ಅದನ್ನ ಹೋರಾಟ ಮಾಡೇ ಮಾಡ್ತೀವಿ. ನಮ್ಮ ಪಕ್ಷದ ಕೊಡುಗೆನ ಇವರು ನೀರಲ್ಲಿ ಹೋಮ ಮಾಡ್ತಾ ಇದ್ದಾರೆ. ಅದರಿಂದ ನಾವು ಇದನ್ನ ಉಳಿಸ್ಕೊಳಕ್ ಏನೇನು ಭ್ರಷ್ಟಾಚಾರ ಕಡಿವಾಣಕ್ಕೆ ಮಾಡ್ತಿರೋದಲ್ವಾ? ಭ್ರಷ್ಟಾಚಾರದ ಪಿತಾಮಹಗಳು ಇವರಿಬ್ರು. ಭ್ರಷ್ಟಾಚಾರದ ಪಿತಾಮಹ ಕಾಂಗ್ರೆಸ್. ಹಳೆ ನರೇಗಾದ ಎಲ್ಲಾ ತತ್ವಗಳನ್ನು ಭ್ರಷ್ಟಾಚಾರದ ಪಿತಾಮಹ ಕಾಂಗ್ರೆಸ್. ಇದು ಕೇಜ್ರಿವಾಲ್ ಜೈಲಿಗೆ ಹೋಗಿರೋರು. ಈ ದೇಶದಲ್ಲಿ 11 ವರ್ಷದಿಂದ ಒಂದೇ ಒಂದು ಭ್ರಷ್ಟಾಚಾರದ ಹಗರಣವನ್ನ ಕಾಂಗ್ರೆಸ್ ಅವರು ಎಲ್ಲೂ ನೋಡಿಲ್ಲ. ಇವತ್ತು ಭ್ರಷ್ಟಾಚಾರದ ಮಹಾತ್ಮರಂದ್ರೆ ಕಾಂಗ್ರೆಸ್. ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗಿದಂತ ಮುಖ್ಯಮಂತ್ರಿ ಯಾರಾದ್ರಿಂದ ಅದು ಯಡಿಯೂರಪ್ಪ. ಭ್ರಷ್ಟಾಚಾರದ ಪಿತಾಮಹ ನಾವಲ್ಲ ರೀ, ಮುಖ್ಯಮಂತ್ರಿ ಜೈಲಿಗೆ ಹೋಗಿದ್ದು ಇವರು ರೀ.
ಮುಖ ತಗೊಂಡು ಹೇಳ್ತೀರಾ ರೀ ಕಾಂಗ್ರೆಸ್ ಅವರು ನಮ್ಮ ಬಗ್ಗೆ? ಅಲಿಗೇಷನ್ ಕಾಂಗ್ರೆಸ್ ಮಾಡಿದ ಅಲಿಗೇಷನ್ ಹೌದು ಹುಲಿಯ, ಇವರ ಯೋಗ್ಯತೆಗೆ 8 ಬಾರಿ ಟ್ರಯಲ್ ಆದ್ರೆ ಇಡಿ ಕೋರ್ಟ್ ಅಲ್ಲಿ ಒಬ್ಬ ಲಾಯರ್ ಬರಲಿಲ್ಲ ಇಡಿ ಅವರು. ಇವರೇ ಗಾಂಧೀಜಿಯವರ ಉಯಿಲು ಅಂತ ಹೇಳಿದೆ. ಅವರು ಲೋಕಸೇವಾ ಸಂಘವನ್ನ ಸ್ಥಾಪನೆ ಮಾಡಬೇಕು, ಕಾಂಗ್ರೆಸ್ ಅನ್ನು ವಿಸರ್ಜನೆ ಮಾಡಿ ಅಂತ ಹೇಳಿದ್ರು. ಅದನ್ನ ಇವರು ಸುಳ್ಳು ಅಂತ ಹೇಳಿದ್ರು. ಇವ್ರದ್ದು ಯಾವ ಯೂನಿವರ್ಸಿಟಿ? ಜವಾಹರ್ಲಾಲ್ ಯೂನಿವರ್ಸಿಟಿನ? ಸುಳ್ಳು ಹೇಳದನ್ನ ಬಿಡಬೇಕು. ಜವಾಹರ್ಲಾಲ್ ನೆಹರು ಅವ್ರ ಬಗ್ಗೆ ತಾವು ಮಾತಾಡ್ಬೇಕಾಗಿಲ್ಲ. ಇವ್ರು ಮಾತಾಡೋದು ನೈತಿಕತೆನೇ ಇಲ್ಲ ಇವ್ರ ಬಗ್ಗೆ. ಸರ್, ಜೆಎನ್ಯು ಜಗತ್ತಿನ ಶ್ರೇಷ್ಠ ಭ್ರಷ್ಟಾಚಾರ ಮಾಡಿರೋರ್ನ ಬಿಜಿ ರಾಮ್ಜಿ ಯೋಜನೆ ಇಂದಿನ ಅವಶ್ಯಕತೆ. ಭಾರತ್ ಮಾತಾ ಕಿ ಜೈ. ಮನ್ರೇಗಾ ಅವ್ರದ್ದು ಜವಾಹರ್ ವಿರೋಧಕ್ಕೆ ನಾವು ಇವರ ಡೌನ್ ಕಾಂಗ್ರೆಸ್ ಕಾಂಗ್ರೆಸ್ಗೆ ಧಿಕ್ಕಾರ. ಇವರು ಲೂಟಿ ಹೊಡಿಯಕ್ಕೋಸ್ಕರ ಪ್ಲಾನ್ ಮಾಡ್ತಾ ಇರ್ತಕ್ಕಂಥ ಬಿಜೆಪಿ ಲೂಟಿ ಹೊಡೆದಾಗೆ ಇವರು ಅಡ್ವೈಸರಿಗೆ ಬಂದಿರೋದು ಬಿಜೆಪಿ. ಸರ್, ಭ್ರಷ್ಟಾಚಾರಕ್ಕೆ ಮಾರ್ಗ ಮಾಡ್ಕೊಡ್ತಾ ಇದ್ದಾರೆ. ಭ್ರಷ್ಟಾಚಾರದಲ್ಲಿ ಕರ್ನಾಟಕವನ್ನು ಹಾಳು ಮಾಡಕ್ ಬಿಟ್ಟಿದ್ದಾರೆ. ಲೂಟಿ ಕೊಡ್ರು ಕಾಂಗ್ರೆಸ್ ಅವರು. ರೌಡಿ ಸರ್ಕಾರ. 21 ರಾಜ್ಯಗಳಲ್ಲಿ ಬಿಜೆಪಿ ಸರ್ಕಾರ ಲೂಟಿ ಮಾಡ್ತಾ ಇದೆ. ಭ್ರಷ್ಟಾಚಾರ ಕ್ಯಾಬಿನೆಟ್ ಹೋಗಿ ಭ್ರಷ್ಟಾಚಾರ ಬಿಜೆಪಿ ಹಿಡಿದು ಇಡೀ ಮಂತ್ರಿ ಮಂಡಲನೇ ಜೈಲ್ಗೆ ಹೋಗಿತ್ತು. ಬಿಜೆಪಿಗೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯನ್ನ ಇದೀಗ ವಿ.ಬಿ. ರಾಮ್ಜಿ ಹೆಸರಿನಲ್ಲಿ ಒಂದಷ್ಟು ಯೋಜನೆಯಲ್ಲಿ ಒಂದಷ್ಟು ಸುಧಾರಣೆಗಳ ಹೆಸರಿನಲ್ಲಿ ಒಂದಷ್ಟು ಪಾಲಿಶ್ ಮಾಡಿರ್ತಕ್ಕಂಥದ್ದು ಮತ್ತು ಮಹಾತ್ಮ ಗಾಂಧಿಯ ಹೆಸರನ್ನ ಉದ್ದೇಶಪೂರ್ವಕವಾಗಿ NDA ಸರ್ಕಾರ, ಬಿಜೆಪಿ ಸರ್ಕಾರ ಎಲ್ಲ ಕೈ ಬಿಡುವ ಮುಖಾಂತರ ಮಹಾತ್ಮ ಗಾಂಧಿಯವರನ್ನ ಇತಿಹಾಸದ ಪುಟಗಳಿಂದ ಅಳಿಸಾಕುವ ಪ್ರಯತ್ನ ಮಾಡ್ತಿದ್ದೇವೆ. ಕಾಂಗ್ರೆಸ್ ಸೇರಿದಂತೆ ಅನೇಕ ವಿಪಕ್ಷಗಳು ಗಂಭೀರವಾದ ಆರೋಪನ ಮಾಡಿರ್ತಕ್ಕಂಥದ್ದು. ಇದೇ ಕಾರಣಕ್ಕಾಗಿ ಎಲ್ಲೊಂದು ಕಡೆ ರಾಜ್ಯ ಸರ್ಕಾರಗಳು ಕೂಡ ಹೊರೆಯನ್ನು ಹಾಕುವ ಮುಖಾಂತರ ಎಲ್ಲೊಂದು ಕಡೆ ರಾಜ್ಯ ಸರ್ಕಾರಗಳು ಕೂಡ ಆರ್ಥಿಕ ಹೊರೆಯನ್ನು ಮಾಡುವ ಮುಖಾಂತರ ಇಡೀ ಯೋಜನೆಯನ್ನು ಹಳ್ಳ ಹಿಡಿಸಲಾಗ್ತಿದೆ ಅನ್ನೋ ಕಾರಣಕ್ಕಾಗಿ ಕರ್ನಾಟಕದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ 5 ದಿನಗಳ ವಿಶೇಷ ಅಧಿವೇಶನ ಕೂಡ ಕರೆದಿರ್ತಕ್ಕಂಥ. ಒಟ್ಟಾರೆ ಸದ್ಯ ಇದೀಗ ಮಹಾತ್ಮ ಗಾಂಧಿ ಹೆಸರು ಕೈ ಬಿಟ್ಟು ಸಂಬಂಧಪಟ್ಟಾಗೆ ವಿಪಕ್ಷಗಳು ಕೇಂದ್ರ ಸರ್ಕಾರ ವಿರುದ್ಧ ಮುಗಿಬಿದ್ದಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಕೂಡ ವಿಪಕ್ಷಗಳು ಮಹಾತ್ಮ ಗಾಂಧಿಯ ಬಗ್ಗೆ ಇರ್ತಕ್ಕಂಥ ಗೌರವ ಏನು ಮತ್ತು ಮಹಾತ್ಮ ಗಾಂಧಿ ಹೆಸರಿನಲ್ಲಿ ಏನೆಲ್ಲ ವಂಚನೆಯನ್ನು ಮಾಡಿದ್ದೀರಾ ಅನ್ನೋ ಅಂತೇಳಿ ತಿರುಗೇಟನ್ನು ಕೊಟ್ಟಿರ್ತಕ್ಕಂಥದ್ದು. ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ನ್ಯೂಸ್ 18 ಕನ್ನಡ ನೋಡ್ತಾ ಇರಿ.